ಇತ್ತೀಚೆಗೆ ನಾವು ನೋಡಿದ್ರಿ ಒಂದು ಏನೇನೋ ಬಿಂಬಿತ ಆಗುತ್ತೆ, ಒಂದ್ ಸಾವು ಇರೋದು ಅಂತರ, ಆದ್ರೆ ಬಿಂಬಿತ ಆಗೋದು ನಾನಾ ರೀತಿ. ಸತ್ಯ ಯಾವುದು ಸುಳ್ಳು ಯಾವುದು, ಬರೀ ಜನಗಳ ಮಾತನ್ನೇ ಕೇಳ್ಕೊಂಡೋದ್ರೆ, ಮಾಧ್ಯಮದವರ ಆರ್ಭಟ ಭರಿತವಾದಂತ ಸಂಭಾಷಣೆಗಳನ್ನು ಕೇಳ್ತಾ ಹೋದ್ರೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತೇ ಆಗಲ್ಲ. ನೋಡಿ, ಇದು ಒಂದು ಮೊನ್ನೆ ಕೇವಲ 15 ದಿನದ ಹಿಂದೆ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಏನದು? ಕ್ರಿಯಾಪಟ್ಟ. ಹೌದು ಸರ್. ಅವನು ಗಂಡ ಬಂದು ಕಂಪ್ಲೇಂಟ್ ಕೊಡ್ತಾನೆ, ನನ್ನ ಹೆಂಡತಿಗೆ ಕಣ್ಮರೆ ಆಗಿದ್ದಾಳೆ, ನಾಪತ್ತೆ ಆಗಿದ್ದಾಳೆ, ಹುಡುಕಿಸ್ಕೊಡಿ ಅಂತೇಳಿ. ಆಮೇಲೆ ಆಯ್ತು ಅಂತೇಳಿ ವುಮನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಆಮೇಲೆ ಅವ್ರಿಗೇನಾಗುತ್ತೆ, ಒಂದು ಡೆಡ್ ಬಾಡಿದೊಂದು ಅಸ್ಥಿ ಪಂಜರ ಸಿಗುತ್ತೆ. ಅಸ್ಥಿ ಪಂಜರ ಸಿಗುತ್ತೆ, ಯಾವುದೋ ವುಮನ್ ಗೊತ್ತಾಗಲ್ಲ ಅದು. ಹೌದು. ಲೇಟರ್ ಸ್ಟೇಜಸ್ ಅಲ್ಲಿ ಅವ್ರ ಮನೆಯವರು ಅವರು ಇಲ್ಲ ಹೇಳಂಗೆ ಇವನು ಕುಡಿದು ಬಂದು ಗಲಾಟೆ ಮಾಡ್ತಾ ಇದ್ದ, ಪ್ರತಿದಿನ ಅವಳಿಗೆ ನರಕ ಚಿತ್ರಹಿಂಸೆ ಕೊಡ್ತಾ ಇದ್ದ, ಅವನೇ ಕೊಲೆ ಮಾಡಿರ್ಬೇಕು ಅಂತ ಒಂದು ಥಿಯರಿ ಅಲ್ಲಿ ಹುಟ್ಕೊಂಡ್ಬಿಡುತ್ತೆ. ಮೇ ಬಿ ಅದು ಫ್ಯಾಕ್ಟ್. ಅದು ಅವಳ ಮಗನು ಕೂಡ ಹೇಳ್ತಾನೆ, ಅಪ್ಪ ಸಿಕ್ಕಾಬಂಡೆ ಟಾರ್ಚರ್ ಮಾಡ್ತಾ ಇದ್ರು. ಸರಿ, ಅವನದೇ ಕಂಪ್ಲೇಂಟ್ ಅಜ್ಜಿ ಬಂದು ಅವನ ಮುಖಾಂತರ ಕಂಪ್ಲೇಂಟ್ ತಗೊಳ್ತಾರೆ. ಆಮೇಲೆ ಅವನು ಅರೆಸ್ಟ್ ಮಾಡ್ತಾರೆ. ಸರ್ಕಮ್ಸ್ಟೆನ್ಸಸ್ ಎಲ್ಲ ಅದೇ ರೀತಿ ಇರುತ್ತೆ. ಅವ್ಳ ಡೆಡ್ ಬಾಡಿ ಇಲ್ಲ, ಅವಳು ನಾಪತ್ತೆ ಆಗಿದ್ದಾಳೆ. ಈಗ ನಮಗೆ ಒಂದು ಡೆಡ್ ಬಾಡಿ ಅಸ್ಥಿ ಪಂಜರ ಸಿಕ್ಕಿದೆ, ಅದು ಅವನದೇ ಅಂತ ಹೇಳಿ ಮಾಡ್ಬಿಟ್ಟು ಅರೆಸ್ಟ್ ಮಾಡ್ತಾರೆ, ಚಾರ್ಜ್ ಶೀಟ್ ಹಾಕ್ಬಿಡ್ತಾರೆ. ಒಂದು DNA ಪರೀಕ್ಷೆ ಮಾಡ್ಬೇಕಾದ್ರೆ ಹೌದೌದು, ಆ ಡೆಡ್ ಇದ್ರದ್ದು ಅಸ್ಥಿ ಪಂಜರದ DNA ಮಗಂದು ಮತ್ತು ತಾಯಿದು, ಹೌದು, 3 ಜನದ್ದು ಸಂಗ್ರಹಿಸಿ ಮದ್ರಾಸಿಗೆ ಕಳಿಸ್ತಾರೆ. ಅದು DNA ಪರೀಕ್ಷೆಗೆ. ರಿಪೋರ್ಟ್ ಬರೋದು ತಡ ಆಗುತ್ತೆ. ರಿಪೋರ್ಟ್ ಪೆಂಡಿಂಗ್ ಇರ್ಬೋದು. ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಪ್ರಕಾರ ಅವನಲ್ಲದೆ ಇನ್ಯಾರು ಇಲ್ಲ, ಡೆಡ್ ಬಾಡಿ ಅವಳು ಪತ್ತೆನೇ ಇಲ್ಲ ಅಂದ್ರೆ ಎಲ್ಲಿ ಹೋದ್ಲು. ಆಯ್ತು, ಅವನು ಜೈಲಲ್ಲಿ 2 ವರ್ಷ ಇರ್ತಾನೆ. ಕೊನೆಗೆ ಬರುತ್ತೆ, DNA ಮ್ಯಾಚ್ ಆಗ್ತಾ ಇಲ್ಲ, ಅವಳದಲ್ಲ ಅದು ಅಂತ. ಅಂದ್ರೆ ಬೇರೆ ಅಂತ ಆಯ್ತು ಅಲ್ಲಿಗೆ. ಯಾರ್ದು ಇರ್ಬೋದು ಈ ಪ್ರಶ್ನೆ. ತಾಯಿ ಮತ್ತು ಮಗಂದು 2 DNA ಮ್ಯಾಚ್ ಆಗಲ್ಲ ಅಂದ್ಮೇಲೆ ಅವಳು ಬೇರೆ ಸಾಧ್ಯನೇ ಇಲ್ಲ. ಅದೇ ಆಗುತ್ತೆ. ಆಮೇಲೆ ಅವ್ರಿಗೆ ಅವನ ಪರವಾಗಿ ವಾದ ಮಾಡಕ್ಕೂ ಯಾರಿಲ್ಲ, ಬಡವ ಆದಿವಾಸಿ. ಆಗ ಯಾರೋ ಒಬ್ರು ಲಾಯರು ವಾಲಂಟಿಯರ್ ಆಗಿ ಆ ಕೇಸನ್ನ ಹ್ಯಾಂಡಲ್ ಮಾಡ್ತಾರೆ. ಇನ್ ದ ಮೀನ್ ಟೈಮ್ ಇವಳು ಕುಶಾಲನಗರದಲ್ಲಿ ಅವಳ ಪ್ರಿಯಕರನ ಜೊತೆ ತಿಂಡಿ ತಿಂತಾ ಇರೋದು ಯಾರೋ ಒಬ್ರು ನೋಡ್ತಾರೆ. ನೋಡಿದಾಗ ಅವಳು ಬದುಕಿದಾಳೆ ಅಂತ ಆಗುತ್ತೆ. ಸಿ, ತಾನು ಮಾಡಿಲ್ದೇ ಇರೋ ಅಪರಾಧಕ್ಕೆ ಜೈಲ್ಗೆ ಹೋಗ್ಬಿಟ್ಟಿದ್ದ. ನೋಡಿ, ಯಾರ್ದು ಜವಾಬ್ದಾರಿ? ಪೊಲೀಸ್ ಆಫೀಸರ್ಸ್. ಡೆಫಿನೆಟ್ ಆಗಿ ಬರೀ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅಂತ ಹೇಳಿ ಬಂದಿದ್ ಸರಿ, ನೀವು ಇದನ್ನು ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಚಾರ್ಜ್ ಶೀಟ್ ಹಾಕ್ಬೇಕಿತ್ತು. ಈಗೆಲ್ಲ ಹೇಳ್ತಾರೆ, ಈ ಆಕ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಲೆಫ್ಟ್ ಹೋಗ್ಬೇಕಿತ್ತು, ಸ್ವಲ್ಪ ರೈಟ್ ಹೋಗ್ಬೇಕಿತ್ತು. ಬಂದು ಮಾತಾಡ್ತೀವಲ್ಲ, ಅದೇ ಶೈಲಿಯ ಮಾತು. ಪೊಲೀಸ್ ಆಫೀಸರ್ಗೆ ಏನಿರ್ತಿದ್ರಲ್ಲಿ. ಸೊ ಮಿಸ್ಟೇಕ್ ಆಫ್ ಜಡ್ಜ್ಮೆಂಟ್ ಅದು ಕೂಡ ಬಹಳ ಮುಖ್ಯ. ಇಂಥ ಪ್ರಕರಣ ನ್ಯಾಯಾಲಯಗಳು ತುಂಬಾ ಸೀರಿಯಸ್ ಆಗಿ ತಗೊಳ್ಳೇಬೇಕು. ಇನ್ನೊಂದು ಮೊನ್ನೆ ಪತ್ರಿಕೆಯಲ್ಲೇ ಬಂದೆ ನಾನು, ಅವಳು ಕಣ್ಮರೆಯಾಗಿದ್ದ ಡೇಟ್ಗೆ ಏನೋ ಕೊಡ್ತಾನೆ, 1 ವಾರದಿಂದ ಹೋಗಿದ್ದಾನೆ ಅಂತ. 2-3 ದಿನಕ್ಕೆ ಇದು ಅಸ್ಥಿ ಪಂಜರ ಸಿಗುತ್ತೆ. ಈವನ್ ದೆನ್ ಅಷ್ಟು ಬೇಗ ಅಸ್ಥಿ ಪಂಜರ 3 ದಿನಕ್ಕೆ ಅಸ್ಥಿ ಪಂಜರ ಆಗಕ್ಕೆ ಸಾಧ್ಯನೇ ಇಲ್ಲ. ಮಿನಿಮಮ್ 1 ತಿಂಗಳು 1.5 ತಿಂಗಳು ಡೆಫಿನೆಟ್ ಆಗಿ. ಹೌದು, ಸ್ಟೇಜ್ ಬೈ ಸ್ಟೇಜ್ ಹೋಗ್ಬೇಕು. ಸ್ಟೇಜ್ ಬೈ ಸ್ಟೇಜ್ ಅಲ್ಲಿ ಇಲ್ಲ. ಯಾಕೆ, ಯಾವ ಇದ್ರ ಮೇಲೆ ಇವ್ರು ಕನ್ಕ್ಲೂಡ್ ಮಾಡಿದ್ರು ನೋಡಿ. ಆಮೇಲೆ ನಾವು ಪತ್ತೆ ಮಾಡೋರು ತುಂಬಾ ಜನ ಇರ್ತೀವಿ. ಹೌದು, ಅದ್ ಸರಿ ಇಲ್ಲ, ಇದ್ ಸರಿ, ನಿಜ. ಬಟ್ ಅವತ್ತಿನ ಪರಿಸ್ಥಿತಿ ಏನಿತ್ತು ಇನ್ವೆಸ್ಟಿಗೇಷನ್ ಮಾಡೋಕೆ ಯಾರಿಗೂ ಗೊತ್ತಿಲ್ಲ. ಅವ್ರು ನೋಡಿ, ಅವೆರಡು ಟ್ಯಾಲಿ ಮಾಡಕ್ಕೆ ಅವ್ರಿಗೆ ಗೊತ್ತಾಗಿಲ್ಲ. ನಾವೀಗ ಏನೇ ಹೇಳಿದ್ರು, ಈ ನಾನು ಯಾವ್ದು ಮುಸ್ಲಿಂ ಮರ್ಡರ್ ಕೇಸ್ ಹೇಳಿದ್ದಲ್ಲ, ಹೌದು, ಆ ತರ ಇಲ್ಲಿ ಪೊಲೀಸ್ ಇನ್ಸ್ಪೆಕ್ಟ್ರು ಅದರಲ್ಲಿ ಜವಾಬ್ದಾರರಾಗೇ ಆಗ್ತಾರೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ನಾವು ಹೆಂಗ್ ನೀನ್ ಮಾಡಿದೆ, ಇದ್ಯಾಕೆ ಗೊತ್ತಾಗ್ಲಿಲ್ಲ ನಿನ್ಗೆ ಅಂದ್ರೆ, ಏನಪ್ಪಾ ಹೇರಳ ಹಣ ಇತ್ತು ಅಂತ ಮಾಡಿದ್ರೆ ಅದು ಅಲ್ಲ, ದ್ವೇಷ ಆಯ್ತು ಅಂದ್ರೆ ಅದು ಅಲ್ಲ, ಸಮಥಿಂಗ್ ಮಿಸ್ಟೇಕ್ ಆಫ್ ಜಡ್ಜ್ಮೆಂಟ್. ಯಾರನ್ನೋ ಒಬ್ಬನ ಬಚಾವ್ ಮಾಡೋದಕ್ಕೆ ಹೋಗಿ ಇನ್ಯಾರೋ ತಗಲಾಕೊಂಡು ಉದ್ದೇಶನೇ ಇರ್ಲಿಲ್ಲ. ಇಲ್ಲಿ ಉದ್ದೇಶ ಇಲ್ದೇ ಇರೋ ಕೊಲೆಗಳು ಬಂದು ಗ್ರಾಚಾರ ಅಂತಾರಲ್ಲ, ಅದನ್ನೇ ಹೇಳ್ತಿರೋದು. ತುಂಬಾ ಆಶ್ಚರ್ಯ ಆಗುತ್ತೆ ಇಂಥ ಇದಕ್ಕೆ. ಒಂದೊಂದು ಕೇಸು ಕೂಡ ಸರ್ ಭಿನ್ನವಾಗಿರುತ್ತೆ ಸರ್. ಜೊತೆಗೆ ಇನ್ನೊಂದು, ಈ ತರ ಕೇಸ್ಗಳಲ್ಲಿ ಏನಾಗುತ್ತೆ, ಕೋರ್ಟ್ ಹೋಗದೆ ಇರೋ ಕೇಸ್ ಯಾವುದೂ ಇಲ್ಲ. ಯಾವುದೇ ಆತ್ಮಹತ್ಯೆ ಆದ್ರೆ ಖಂಡಿತವಾಗ್ಲೂ ಕೋರ್ಟ್ ಮುಂದೆ ಹೋಗುತ್ತೆ. ಅಲ್ಲಿ ಆಫೀಸರ್, ಇನ್ವೆಸ್ಟಿಗೇಷನ್ ಆಫೀಸರ್ ಆಗ್ಲಿ, ಯಾರ್ಯಾರು ಮಹಾಜರು ಸೈನ್ ಹಾಕಿರ್ತಾರೆ, ಅವ್ರಿಗೆ ಯಾವುದೇ ಮೂಲೆಯಲ್ಲಿದ್ರು ಅವ್ರನ್ನ ಕರೆಸಿ ಸಾಕ್ಷಿ ಅಂತೂ ಹೇಳೋದು. ಸಾಕ್ಷಿ ಕಟಕಟಲ್ಲಿ ನಿಂತ್ಕೊಳ್ದೇ ಇರುವಂತ ಇನ್ವೆಸ್ಟಿಗೇಷನ್ ಆಫೀಸರ್ ಯಾರೂ ಇಲ್ಲ. ನ್ಯಾಯಾಲಯದಲ್ಲಿ ಬಂದಾಗ ಅಲ್ಲಿ ಕೇಳುವಂತ ಪ್ರಶ್ನೆಗಳಿಗೂ ಇಲ್ಲಿ ನಾವು ಹೇಳುವಂತ ಇದಕ್ಕೂ ಮ್ಯಾಚ್ ಆಗ್ಲಿಲ್ಲ ಅಂತ ಹೇಳಿದ್ರು ಎಷ್ಟೋ ಸರಿ ಅಪರಾಧಿಗಳಾಗುವಂತ ಸನ್ನಿವೇಶ. ಎಷ್ಟೋ ಬಾರಿ
ಸರ್ ನೆನಪಿಲ್ಲ ಅಂತ ಹೇಳ್ತೀವಿ ನಾವು. ಹೌದೌದು. ನೆನಪಿಲ್ಲ ಅಂದ್ರೆ ಯಾಕೆ ನೆನಪಿಲ್ಲ? ಸರಿಯಾಗಿ ಓದ್ಕೊಂಡ್ ಬರ್ಬೇಕಿತ್ತು. ಹೌದೌದು. ಗಲಾಟೆ ಮಾಡ್ಬಿಡ್ತಾರೆ. ಹೌದು. ನೆನಪಿಲ್ಲ ಅಂತ ಹೇಳೋದು ಒಂದು ನೆಪ ಆಗ್ಬಾರ್ದು. ಹೌದು. ಯು ಮಸ್ಟ್ ಥರೋ ಇನ್ ಯುವರ್ ಎವಿಡೆನ್ಸ್. ಹೌದು. ಯಾಕಂದ್ರೆ ಇನ್ವೆಸ್ಟಿಗೇಷನ್ ಆಫೀಸರ್ದು ಅವತ್ತು ಒಂದಿನ ಇದಾದ್ರೆ ಮೈಯೆಲ್ಲ ಕಣ್ಣಾಗಿ ಇದು ಮಾಡಿದ್ರೆ ಕೋರ್ಟ್ 1000 ಕಣ್ಣಲ್ಲಿ ನೋಡ್ತಾ ಇರುತ್ತೆ. ಡಿಫೆನ್ಸ್ ಲಾಯರ್ ಇದನ್ನೇ ಕಾಯ್ತಾ ಇರ್ತಾರೆ. ಒಂದ್ ಯಾಕಂದ್ರೆ ಬೆನಿಫಿಟ್ ಆಫ್ ಡೌಟ್ ಸಿಗಬಾರ್ದು. ಸೊ ಇಂತಹ ರೋಮಾಂಚಕಾರಿ ವಿಷಯಗಳನ್ನ ಸಾಕಷ್ಟು ತಾವು ಹೇಳ್ತಾ ಬರ್ತಾ ಇದ್ದೀರಾ ಕ್ರೈಮ್ ಅಂತ ಬಂದಾಗ. ಹಾಗೆ ನಿಮ್ಗೆ ಗೊತ್ತಿದೆ ಸಾಕಷ್ಟು ರೆವಿನ್ಯೂ ಇಲಾಖೆ ಬಗ್ಗೆ ಸಾಕಷ್ಟು ಒಡನಾಟ ತಮ್ಗಿರುತ್ತೆ. ಆ ತರದ್ದು ಯಾವ್ದಾದ್ರು ನೆನಪು ತಮ್ಗಿದ್ರೆ? ಸರ್, ಎಷ್ಟೋ ಕೇಸ್ಗಳಲ್ಲಿ ನಾವು ರೆವಿನ್ಯೂ ಆಫೀಸರ್ಸ್ ತಹಶೀಲ್ದಾರ್ ಅವ್ರ ಕೈಲೇ ನಾವು ಮಾಡಿಸ್ತೀವಿ. ಆಮೇಲೆ ಮದುವೆಯಾಗಿ 7 ವರ್ಷದ ಒಳಗಡೆ ಯಾವುದೇ ಒಬ್ಬ ಮಹಿಳೆ ಅಸ್ವಾಭಾವಿಕವಾದ ರೀತಿಯಲ್ಲಿ ಸತ್ತಿದ್ರೆ, ಅದ ಆತ್ಮಹತ್ಯೆ ಆಗಿರ್ಬೋದು, ಆಕಸ್ಮಿಕ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಅವರೇ ಅದನ್ನು ಮಾಡ್ತಾರೆ. ಅವ್ರಿಗೆ ಬೇಕಾದಂತ ಎಲ್ಲ ಪರಿಕರಗಳು. ಯಾಕೆ ಅಂತಂದ್ರೆ ಪೊಲೀಸ್ನವರು ನಾವು ಪಕ್ಷಪಾತಿಗಳಾಗಿ ಏನಾದ್ರು ಎಡವಟ್ ಮಾಡ್ಬೋದು ಅಂತೇಳಿ ಉನ್ನತವಾದ ಒಂದು ತನಿಖೆ ಮತ್ತೆ ಅದು ಮ್ಯಾಜಿಸ್ಟ್ರೇಟರ್ ಕೈಲೇ ಮಾಡಿ. ಹೌದು. ಅಸಿಸ್ಟ್ ಮಾಡೋರು ನಾವೇನೆ. ಹೌದೌದು. ಬಟ್ ನೇತೃತ್ವ ಅವ್ರದೇ. ಹೌದು. ಅವರೇ ಮಾಡ್ತಾರೆ ಅದನ್ನ. ಹಾಗಾಗಿ ಸಾಧ್ಯವಾದಷ್ಟು ಪಾರದರ್ಶಕತೆ ಇರಬೇಕು. ನಮ್ಮ ಕಾನೂನುಗಳೇ ಆಗಿದೆ ಸರ್. ನಿಜ. ಪಾರದರ್ಶಕತೆಯನ್ನ ಮೇಂಟೈನ್ ಮಾಡ್ತಾರೆ. ಅನ್ಫಾರ್ಚುನೇಟ್ಲಿ ಆ ಸುದ್ದಿ ಆಚೆ ಬಂದು ಯಾವ ಒಬ್ಬ ಇಲ್ಲ ಇದು ಕೊಲೆ ಅಲ್ಲ, ಇದು ಕೊಲೆ, ಇದು ಹಾಗೆ, ಇದು ಹೀಗೆ ಅಂತ ಕತೆ ಕಟ್ಟೋರ್ಗೆ ನಾನಾ ರೀತಿಯಾದಂತ ಕತೆಗಳು. ಅವಕ್ಕೆ ನಿಜನೋ ಸುಳ್ಳೋ ಯಾವುದು ಕೇಳೋದಿಲ್ಲ. ಜೊತೆಗೆ ಇಲ್ಲಿ 3 ಇಲಾಖೆನೂ ಒಟ್ಟಿಗೆ ಸೇರೋದ್ರಿಂದ ಯಾವ್ದೋ ಒಬ್ಬ ಸುಳ್ಳು ಹೇಳಿದ್ರೆ ಇನ್ನಿಬ್ರು ಸತ್ಯ ಹೇಳೋ ಸಾಧ್ಯತೆ ಇದೆ. ನಾನ್ ಸುಳ್ಳು ಹೇಳೋದಕ್ಕೆ ಪೊಲೀಸ್ ಅಧಿಕಾರಿ ಅಂತ ಅಂದ್ರೆ ಹೌದು, ಡಾಕ್ಟರ್ ಅವ್ರು ಕೊಲ್ಲಕ್ಕಾಗಲ್ಲ. ಹೌದು. ಡಾಕ್ಟ್ರು ಅವರು ಸದ್ಯ ಹೆಣ ಕುಯ್ದಾಯ್ತಲ್ಲಪ್ಪ, ಅದೇನು ರಿಪೋರ್ಟ್ ಈಗಲೇ ತಗೊಂಡೋಗಿದ್ದ ಅವರು ನಿಜ, ಆ ತಕ್ಷಣ ಕೊಡ್ತಾರೆ. ಆಮೇಲೆ ಅಬ್ಸರ್ವೇಷನ್ ಮೊದ್ಲಂಗಲ್ಲ. ಹೌದು. ಈಗ ವಿಡಿಯೋಗ್ರಾಫ್ ಮಾಡಿಸ್ತೀವಿ. ಹೌದು. ಪ್ರತಿಯೊಂದು ಅವನು ಎಲ್ಲಾ ಆಂಗಲ್ ಇಂದನೂ ತೆಗಿತಾರೆ. ಒಟ್ಟು ಸರ್ಕಮ್ಸ್ಟೆನ್ಸ್ ಹೇಗಿದೆ ಅನ್ನೋದನ್ನು ತೆಗಿತಾನೆ. ನಾವು ಎಲ್ಲೋದ್ರೂ ಸಿಗಾಕೊಳ್ತೀವಿ. ಮನುಷ್ಯ ಹೆಣದ ಮುಂದೆ ಯಾವತ್ತೂ ಸುಳ್ಳು ಹೇಳಕ್ ಆಸೆಪಡೋದು ಸಾಧ್ಯನೇ ಇಲ್ಲ. ಮುಚ್ಚಾಕ್ಬಿಟ್ರು ತುಂಬಾ ಸುಲಭ ಹೇಳೋದು. ಆಮೇಲೆ ತಹಶೀಲ್ದಾರ್ ಸುಳ್ಳು ಹೇಳಕ್ಕಾಗತ್ತಾ? ದೆನ್ ಜಡ್ಜಸ್ ಅದರಲ್ಲಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು ಸರಿ ಮಾಡ್ಬಿಟ್ರು ಅಂತ ಎವಿಡೆನ್ಸಸ್ ಹೇಗ್ ಬರುತ್ತೋ ಅದ್ರ ಮೇಲೆ. ಹೌದೌದು. ಅದೊಂದು ಅಪೀಲೇಬಲ್ ಕೇಸಸ್. ಅಪೀಲೇಬಲ್ ಬಹಳ ಮುಖ್ಯವಾದ್ದು. ನಾನು ತಪ್ಪು ಮಾಡಿದೆ, ತನಿಖಾಧಿಕಾರಿ ಅಂದ್ರೆ ನಮ್ಮ ಮೇಲಧಿಕಾರಿಗಳು ನಮ್ಮನ್ನು ಶಿಕ್ಷೆ ಸಿಗ್ತಾರೆ. ಹೌದೌದು. ನೆಕ್ಸ್ಟ್ ಇದು ನಾವು ಸರಿಯಾಗಿ ತನಿಖೆ ಮಾಡಿಲ್ಲ ಅಂತ CID ಕೊಡ್ತಾರೆ. ಹೌದು. CID ಅವ್ರು ಬಂದು ಫಸ್ಟ್ ಹುಡ್ಕದೆ ನಾನೇನೇನ್ ತಪ್ಪು ಮಾಡಿ. ನಿಜ ನಿಜ. ಮೊದಲನೇದು ಅದು. ಹೌದೌದು. ಆಮೇಲೆ ಅವರು ಸರಿಯಾಗಿಲ್ಲ ಅಂತ ಮತ್ತೆ ಜನ ಹೋ ಅಂತಾರೆ. ದೆನ್ CBI ಕೊಡ್ತಾರೆ. ಹೌದು. CBIದು ಜನಕ್ಕೆ ಸಮಾಧಾನ ಇರೋಲ್ಲ. ದೆನ್ ನೀನ್ ಕೋರ್ಟ್ಗೆ ಅಪೀಲ್ ಆಗ್ಬೋದಲ್ಲ. ಡೆಫಿನೆಟ್ ಆಗಿ ಸರಿಯಾಗಿ ತನಿಖೆ ಮಾಡಿಲ್ಲ, ಎಲ್ಲ ಮುಚ್ಚಾಕಿದ್ದಾರೆ. ಹೌದೌದು. ಎಲ್ಲೆಲ್ಲಿ ಮುಚ್ಚಾಕಿದ್ದಾರೆ ಹೇಳಪ್ಪ ಅಂತಾರೆ. ಅದ್ ನಿಜ ಅದ. ಯಾಕಂದ್ರೆ ನಾವು ಬಾಯಿ ಚಟಕ್ಕೋಸ್ಕರ ಮಾತಾಡೋದು ವಾಸ್ತವತೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಈ ನಿಟ್ಟಿನಲ್ಲಿ ತಾವು ಸಾಕಷ್ಟು ಬೆಳಕು ಚೆಲ್ಲಿದ್ರಿ. ನಿಜವಾಗ್ಲೂ ಒಂದು ಅಪರೂಪದ ವಿಷಯದ ನಾವು ವೀಕ್ಷಕರಿಗೆ ತಿಳಿಸ್ತೀವಿ ಅನ್ನೋ ಒಂದು ಹೆಮ್ಮೆ ಇದೆ. ಆಮೇಲೆ ಎಲ್ಲದ್ರ ಬಗ್ಗೆನೂ ಏಕ್ದಮ್ ಜಂಪಿಂಗ್ ಕನ್ಕ್ಲೂಷನ್, ಜಂಪಿಂಗ್ ಜಡ್ಜ್ಮೆಂಟ್. ಹೌದೌದು. ಅದಲ್ಲ, ಅದು ವಸ್ತುಸ್ಥಿತಿ ಹೀಗಿರುತ್ತೆ. ಇಂತಿಂತ ಒಳಸುಳಿಗಳಿರ್ತವೆ. ಪ್ರತಿಯೊಂದು ಹಂತದಲ್ಲೂ ಅವನು ಆನ್ಸರಬಲ್. ಓನ್ಲಿ ಪೊಲಿಟಿಷಿಯನ್ ಮಾತ್ರ ಆ ರಿಸ್ಟ್ರಿಕ್ಷನ್ ಇಲ್ಲ. ಹೌದೌದು. ಅವ್ನು ಮಾತಾಡಿರ್ತಾನೆ, ವಿಡಿಯೋ ಆಗಿರುತ್ತೆ, ಎಲ್ಲ ಇರುತ್ತೆ, ನಾನು ಹಂಗೆ ಅಂದೇ ಇಲ್ಲ ಅಂತಾನೆ. ಅದನ್ನೂ ನಂಬುವಂತ ಬೃಹಸ್ಪತಿಗಳು ನಮ್ಮಲ್ಲಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿ ಮೇಲೆ ಒಂದು ಉತ್ತರದಾಯಿತ್ವ ಇರುತ್ತೆ. ಹಿ ಇಸ್ ಆನ್ಸರಬಲ್. ಹೌದೌದು. ಅವ್ನು ಉತ್ತರ ಕೊಡೋದನ್ನ ಕಾನೂನುಬದ್ಧವಾಗಿ ಉತ್ತರ ಕೊಡಬೇಕು. ಅಲ್ಲ, ಅವನ್ ಸತ್ರ ಅವ್ನ ಅಕ್ಷರಗಳು ಉಳಿದಿರುತ್ತಲ್ಲ, ಅವನ್ ಸತ್ತಿರ್ಬೋದು, ಸತ್ರ ಅವ್ನು ಬರ್ದಿರೋ ಅಕ್ಷರಗಳು ಬರಿಲ್ಲ. ಯಾಕೆ ಇದನ್ನ ನೀವು ನೋಟ್ ಮಾಡಿಲ್ಲ ಅಂದ್ರೆ ಉತ್ತರ ಹೇಳಕ್ ಆಗದೆ. ಹೌದು. ಕೊಲೆನಲ್ಲಿ ನೀನು ಶಾಮೀಲಾಗಿದ್ಯಾ ಅಂತ ಬರುತ್ತೆ. ಖಂಡಿತವಾಗ್ಲೂ. ಹೀಗಾಗಿ ಸುಮ್ಮನೆ ಅದನ್ನ ಸ್ವಲ್ಪ ಜನಕ್ಕೆ ಒಂದು ಮಿನಿಮಮ್ ಕಾಮನ್ ಸೆನ್ಸ್ ಮತ್ತು ಜನರಲ್ ನಾಲೆಜ್ ಎರಡು ಇರ್ಬೇಕಾಗುತ್ತೆ. ಇಲ್ಲದ್ರೆ ಅದ್ರ ಬಗ್ಗೆ ಮಾತಾಡೋದು ನೋಡಿ. ಆಕ್ಚುಲಿ ಪ್ರತಿಯೊಂದಕ್ಕೂ ವೈಜ್ಞಾನಿಕವಾದಂತ ಕೆಲವು ಅಂಶಗಳು ಸೇರ್ಕೊಳ್ಳುತ್ತೆ ಅನ್ನೋದಕ್ಕೆ ಪೋಸ್ಟ್ ಮಾರ್ಟಮ್ ಮತ್ತು ಫೋರೆನ್ಸಿಕ್ ವಿಜ್ಞಾನ ಬಳಸ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ಕನ್ಕ್ಲೂಷನ್ ಬರ್ತೀವಿ ಅನ್ನೋದಕ್ಕೆ ಸಾಕ್ಷಿ ಇದೆ. ಖಂಡಿತ ಸರ್. DNA ಇದು ಮಾಡೋದಕ್ಕೆ ಬಹುಶಃ ಬೇರೆ ಯಾವ್ದೇ ಡಿಪಾರ್ಟ್ಮೆಂಟ್ ಅವರು ಇಂಥ ವಿಷಯದಲ್ಲಿ ತಲೆ ಕೆಡಿಸ್ಕೊಳ್ಳದೆ ಇದ್ರು ಈ 3 ಇಲಾಖೆಗಳು ಸೇರ್ಕೊಂಡಾಗ ಈಗ ಎಲ್ಲಿ ನೋಡಿದ್ರು CCTV ಇದೆ. CCTV ಫುಟೇಜ್ ಬಂದಿದ್ದ ಇಂಥ ಕಡೆನೇ ಹೋದ, ಅವ್ನ ವೆಹಿಕಲ್ ನಂಬರ್ ಇಲ್ಲೇ ಪಾಸ್ ಆಯ್ತು, ಇಷ್ಟೊತ್ತಿಗೆ ಪಾಸ್ ಆಯ್ತು. ಹೌದೌದು. ಪ್ರತಿಯೊಂದು ಸಿಗುತ್ತೆ. ಟವರ್ ಇದ್ರ ಮೇಲೆ ನೀವ್ ಇಂಥ ಜಾಗದಲ್ಲೇ ಅವತ್ತಿದ್ರಿ, ಅದು ಕೂಡ ಗೊತ್ತಾಗುತ್ತೆ.
ಅದಕ್ಕೆ ಕೆಲವರು ಏನಾಗುತ್ತೆ, ನಾನು ಕ್ರೈಮ್ ಇನ್ವೆಸ್ಟಿಗೇಟರ್, ನಾನು 20 ವರ್ಷದಿಂದ ಕ್ರೈಮ್ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ, ನಂಗೆ ಹಂಗೊತ್ತು ಹಿಂಗೊತ್ತು ಅಂತ ಕೆಲವರು ಮೀಡಿಯಾದಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ. ಬಟ್ ವಾಸ್ತು ಯಾರೊಬ್ಬ ಡಿಸ್ಮಿಸ್ಡ್ ಕಾನ್ಸ್ಟೇಬಲ್ ಅಲ್ಲ ಕಟ್ಟಿದ್ದಾರೆ, ಅವನು ಏನು ಹೊಡೆದ ಅಂದ್ರೆ ನಂಗೆ ಆಶ್ಚರ್ಯ ಆಗೋದು ಅಲ್ಲ, ನಮ್ಗೆ ಆಶ್ಚರ್ಯ ಆಗೋದು ಏನಂದ್ರೆ, ನಾವ್ ಹೇಳೋದೇನಂದ್ರೆ, ನೀವು ಆ ಪರಿಸರ ನಿಂತ್ಕೊಂಡು ಒಂದು ಇನ್ವೆಸ್ಟಿಗೇಷನ್ ನೀವು ಕಣ್ಣಾರ ನೋಡಿಗ ಅನುಭವ ಇದ್ರೆ ನಿಮ್ಗೆ ಮಾತಾಡೋಕೆ ಒಂಚೂರು ನಾಲೆಡ್ಜ್ ಸಿಗುತ್ತೆ. ನಾನು ಎಲ್ಲೋ ಒಂದ್ ಕಡೆ ಕೂತ್ಕೊಂಡಾಗ ನಾನು ಯಾರು ದೂಷಣೆ ಮಾಡ್ತಾ ಇಲ್ಲ, ವಾಸ್ತವವಾಗಿ ನೋಡಿದಂತದ್ದೇ ಅಥವಾ ಕೇಳಿದ್ದಷ್ಟೇ. ಯಾಕಂದ್ರೆ ಆ ಪರಿಸ್ಥಿತಿ ಅನುಭವಿಸಿರೋದ್ರಲ್ಲಿ ನಾನು ಒಬ್ಬ ಇರೋದ್ರಿಂದ ಅದು ಇನ್ವೆಸ್ಟಿಗೇಷನ್ ಈ ತರದ ಇದರಲ್ಲಿ ಆಸ್ ಎ ತಹಶೀಲ್ದಾರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಆಗಿ ಬೇಕಾದಷ್ಟು ಕೇಸ್ಗಳನ್ನು ನೋಡಿದ್ರೆ ಅಲ್ಲಿರುವಂತ ಇದಕ್ಕೆ ಯಾರಿಗೂ ಅಲ್ಲಿ ಇದನ್ನ ಮುಗಿಸಿ ದೇವರ ಒಳ್ಳೆ ರೀತಿಯಲ್ಲಿ ಮುಗಿಸ್ಬಿಟ್ಟು ಆಚೆ ಹೊಟ್ಟವ್ರು ಸಾಕಪ್ಪ, ಇದು ವಸ್ತು ಸ್ಥಿತಿ ಏನಿದೆ ಅದ್ ಮುಗಿಸಿದ್ರೆ ಸಾಕು ಅನ್ನೋಂಗಾಗಿರುತ್ತೆ. ಯಾಕಂದ್ರೆ ಆ ವಿಕಾರತೆನೇ ಆಗ್ಲಿ, ಅಲ್ಲಿರುವಂತ ಸಿನೇರಿಯೋಗಳು, ವಾಸನೆಗಳು, ಇದನ್ನೆಲ್ಲ ತಡ್ಕೊಂಡು 3 ಇಲಾಖೆ ಕಷ್ಟಪಟ್ಟು ಕೆಲಸ ಮಾಡುತ್ತೆ ಅನ್ನೋದಾದ್ರೆ, ಅಲ್ಲಿ ಅಂತ ಅಸಹಜವಾಗಿ ಇರುವಂತ ಇದ್ರಲ್ಲಿ ಮಾಡುವಂತ ಇದು ಇಲ್ಲೂ ಕೊಂಕು ನುಡಿ ಹುಡುಕುತ್ತಾರೆ ಅಂತಂದ್ರೆ ನಾವ್ ಇನ್ನೊಂದು ಜನಕ್ಕೆ ಇನ್ನೊಂದು ತಪ್ಪು ಕಲ್ಪನೆ ಇದೆ. ಒಂದು ಮರ್ಡರ್ ಆಗಿದೆ ಅಥವಾ ರೇಪ್ ಆಗಿದೆ ಅಂದ್ರೆ ಬರೀ ತನಿಖಾಧಿಕಾರಿ ಮಾತ್ರ ಮಾಡಲ್ಲ. ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ಆ ತಕ್ಷಣನೇ SP ಅಥವಾ ಪೊಲೀಸ್ ಕಮಿಷನರ್ ಇಮಿಡಿಯೇಟ್ ಆಗಿ ನಗರದ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಅಲ್ಲಿ ಬರಕ್ ಹೇಳ್ತಾರೆ. ಅವ್ರಿಗೆ ಸಂಬಂಧ ಇಲ್ಲದೆ ಇರ್ಬೋದು, ಬಟ್ ಈ ತರದೊಂದು ಕ್ರಿಮಿನಲ್ ಅಫೆನ್ಸ್ ನಡೆದಿದೆ ಅಂತಂದ್ರೆ ಬೇರೆ ಬೇರೆ ಅಧಿಕಾರಿಗಳಿಗೆ ಅವ್ರ ಅನುಭವ ಇರುತ್ತೆ. ಅವರು ಆಮೇಲೆ ಕ್ರೈಮ್ ಸ್ಟಾಫ್ ನ ಕರ್ಕೊಂಡ್ಬಂದು ನಿಂತಾರೆ, ದೊಡ್ಡ ಡಕಾಯಿತಿ ಇಂಥದ್ದೇನಾಗಿದೆ, ಅವ್ರು ಬಂದ್ರೆ ಅವ್ರಿಗೇನೋ ಒಂದು ಅವ್ರ ಅನುಭವದಲ್ಲಿ ಇಲ್ಲ ಸರ್ ಇದು ಈ ತರ ಆಗಿದೆ, ಇದು ಹೀಗಾಗಿದೆ ಅಂತ ಅವರು ಸಜೆಸ್ಟ್ ಮಾಡ್ತಾರೆ. ಆಮೇಲೆ DYSP ಬರ್ತಾರೆ ಸ್ಪಾಟ್ಗೆ, ಅವರು ತಮ್ಮ ಅಬ್ಸರ್ವೇಷನ್ ಪೂರ್ತಿಯಾಗಿ ಅವ್ರು ಬರೀತಾರೆ, ಬರೆದು ಇನ್ಸ್ಟ್ರಕ್ಷನ್ ಕೊಡ್ತಾರೆ, ನೀವು ಹೀಗೆ ಮಾಡ್ಬೇಕು ಅಂತ. ಬರೀ ಬಾಯನಲ್ಲೆಲ್ಲ ಹೇಳೋದು, ರೈಟಿಂಗ್ ಅಲ್ಲೇ ಕೊಡ್ತಾರೆ, ಅದನ್ನ ನಾನು ಪಾಲಿಸ್ಲೇಬೇಕು, ಇಂತಿಂತವ್ರನ್ನ ಎನ್ಕ್ವೈರಿ ಮಾಡಿಲ್ಲ ಮಾಡಿ ಅಂತಾರೆ. ನೀವ್ ಹೆಂಗೆ ಅದನ್ನ ತಪ್ಪಿಸ್ಬಿಡ್ತೀರಾ? ಅಲ್ವೇ? ಅದೊಂದು ಪೊಲೀಸ್ ಇಲಾಖೆನಲ್ಲಿ ನಾವು ಹುದ್ದೆ ಬೇಡ, ಒಬ್ಬ ಕನಿಷ್ಠ ಕಾನ್ಸ್ಟೇಬಲ್ ಅಂತ ಒಬ್ಬರನ್ನ ತಗೊಂಡ್ರು ಅವ್ರೂ ಎಷ್ಟೋ ಜನ ಕ್ರೈಮ್ ಅಸಾಧ್ಯವಾದ ಅನುಭವಗಳು, ಎಂಥ ಅನುಭವಗಳು ಅಂತಂದ್ರೆ ಎಷ್ಟೋ ಬಾರಿ ನಮಗೆ ಗೊತ್ತೇ ಇರೋದಿಲ್ಲ. ಒಂದು ಈ ಮೊನ್ನೆ ಅವರು ಸಿಕ್ಕಿದ ಒಬ್ರು ನಾಗರಾಜು ಅಂತ ಹೇಳಿ, ರಿಟೈರ್ಡ್ ASI, ಆತ ಈಗ ಕಾನ್ಸ್ಟೇಬಲ್ ಆಗಿದ್ದಾರೆ. ನಾನು ಚಂದ್ರಪಟ್ಟಣದಲ್ಲಿದ್ದಾಗ ನಾವು ಯುವರ್ ಸರ್ಚಿಂಗ್ ಒಂದು ಕೆರೋಡಿ ಕೆಂಚ ಅಂತ ಹೇಳಿ ನಟೋರಿಯಸ್ ಸ್ಯಾಂಡ್ಲ್ವುಡ್ ಸ್ಮಗ್ಲರ್. ಅವನ ಅಜ್ಜಿ, ಅವನ ತಾಯಿ ಮತ್ತೆ ತಂಗಿ ಒಂದ್ ಮನೆಯಲ್ಲಿ ವಾಸ ಇರ್ತಾರೆ. ಅದ್ರ ಮೇಲೆ ಒಂದು ಕಣ್ಣು ಇಟ್ಟೋದಕ್ಕೆ ಹೇಳಿದ್ದು ಇಟ್ಟಿದ್ದು, ಅವ್ನು ಬಂದೇ ಇರಲ್ಲ. ಆಮೇಲೆ ಒಂದ್ 2-3 ತಿಂಗಳಾಗಿರುತ್ತೆ, ಅವ್ನು ಎಲ್ಲಿ ಹೋದ, ಯಾವ ಕಡೆ ಹೋದ, ಬೇರೆ ಪೊಲೀಸ್ ಸ್ಟೇಷನ್ ಎಲ್ಲ ದಾಖಲಾಗಿದೆಯಾ ಅಂತ ಹಿಂಗೆ ಇದ್ ಮಾಡ್ತಾ ಇದ್ದ. ಅಷ್ಟರಲ್ಲಿ ನಮ್ ಕಾನ್ಸ್ಟೇಬಲ್ ಬಂದ. ನಾನು ಅವತ್ತು ಹಾಸನ್ಗೆ ಹೋಗ್ಬೇಕು, ಮನೇಲಿ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಬಂದಿಲ್ಲ. ಸರ್ ಇವತ್ತು ಬರ್ತಾನೆ ಸರ್ ಖಂಡಿತ ಅಂತ. ಹೆಂಗೆ ಹೇಳ್ತೀಯ ಸರ್? ಅವನ ತಂಗಿ ಇವತ್ತು ಬೆಳಗ್ಗೆ 3 kg ಮಟನ್ ತಗೊಂಡು ಹೋಗಿದ್ದಾಳೆ ಸರ್. 3 kg ತಗೊಂಡು ಅವನಂಗೆ ಬರ್ತಾನೆ ಅಂತ. ಸರ್ ಇರೋದೇ ಮನೇಲಿ ಇಬ್ರು, 3 kg ತಗೊಂಡಿದ್ದಾಳೆ ಅಂದ್ರೆ ಅವ್ನ್ ಗ್ಯಾರಂಟಿ ಅವ್ರ ಜೊತೆ ಬರ್ತಾನೆ, ಗ್ಯಾರಂಟಿ ಸರ್. ಸರಿ ನಾನೇನ್ ಮಾಡ್ದೆ, ಏನ್ ಮಾಡೋದು, ಆಯ್ತು ಇರ್ತೀನಿ ವಾಚ್ ಮಾಡಿ. ಅವ್ನ್ ಏನ್ ಹೇಳಿದ್ದ, ರಾತ್ರಿ 11 ಗಂಟೆಗೆ ಬಂದೇ ಬಿಟ್ರು. 5 ಜನನು ಒಟ್ಟಿಗೆ ಅರೆಸ್ಟ್ ಮಾಡ್ದ, ಸ್ಯಾಂಡ್ಲ್ವುಡ್ ಸ್ಮಗ್ಲರ್ಸ್. ಅಲ್ಲ, ಒಂದ್ ಸಣ್ಣ ಅಬ್ಸರ್ವೇಷನ್, ಕಾನ್ಸ್ಟೇಬಲ್ ಅವ್ನು ಎಷ್ಟು ಮಟ್ಟಿಗೆ ಕಾಮನ್ ಸೆನ್ಸ್ ಇದೆ ನೋಡಿ. ಏನ್ ನೀಟಾಗಿ ಅವ್ನು ಹೇಳ್ದ ಅಂದ್ರೆ ಒಂದ್ ಕ್ಲೂ ಸಾಕಾಯ್ತು. ಇನ್ನೊಂದು ಮಾರಿಗುಡಿ ಮರ್ಡರ್ ಅಂತ ಆಯ್ತು, ಹಾಸನ ಸಹ್ಯಾದ್ರಿ ಥಿಯೇಟರ್ ಎದುರುಗಡೆ. ಅವ್ನು ದೊಡ್ಡ ರೌಡಿ ಹಾಸನದಲ್ಲಿ, ಅವ್ನ್ ಮರ್ಡರ್ ಆಯ್ತು. ಅವಾಗ ಎದುರುಗಡೆ ಒಂದು ಅವನು ಬಂದು ಡಮ್ 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 ಅಂತ ಹೇಳಿ ಗುಂಡು ಹೊಡೆದ್ಬಿಟ್ಟು ಪಿಸ್ತೂಲ್ನಲ್ಲಿ ಅಲ್ಲಿಂದ ಓಡೋಗ್ಬಿಡ್ತಾನೆ ಅಪರಾಧಿ. ಮುಂದ್ಗಡೆ ಕಾರು ಹೊರಡ್ಬೇಕು, ಅಲ್ಲೊಂದು ರೆಡಿಯಾಗಿ ನಿಂತಿರುತ್ತೆ ಅಷ್ಟೇ. ಬಂದಿದೆ ಆ ಕಾರ್ ಒಳಗಡೆ ಕೂತಾನೆ, ಸ್ಟಾರ್ಟ್ ಆಗಿ ಹೊರಟೋಗ್ಬಿಡುತ್ತೆ. ಇದು ಸಿನೇರಿಯೋ. ಸಿನಿಮಾ ಆಗಿನ್ನು ಸೆಕೆಂಡ್ ಶೋ ಸಿನಿಮಾ ಬಿಟ್ಟಿರುತ್ತೆ. ಅವನು ಗಂಡ ಹೆಂಡತಿ, ಯಾರು ಮಾರಿಗುಡಿ ಮತ್ತು ಅವನ ಹೆಂಡತಿ ಇಬ್ರು ಬಂದು ಅವನು ಗಾಡಿ ಸ್ಟಾರ್ಟ್ ಮಾಡ್ಬೇಕು. ಆಗ ಬಂದು ಬಂದು ತಲೆಗೆ ಮಂಕಿ ಕ್ಯಾಪ್ ಹಾಕೊಂಡಿರ್ತಾನೆ, ತಲೆ ಸುತ್ತ ಇದು ಚಳಿಗಾಲ ಬೇರೆ, ಒಂದು ಶಾಲು ಹೊತ್ಕೊಂಡಿರ್ತಾನೆ. ಅವ್ನು ಯಾರು ಅಂತಾನೆ ಗೊತ್ತಾಗಲ್ಲ. ಬಂದ್ ಒಳಗಡೆಯಿಂದ ಬಂದ್ ದಂಡ್ 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 ಅಂತ ಅವ್ನ ಎದೆಗೆ ಗುಂಡು ಹೊಡೆದು ಸತ್ತೋಗ್ಬಿಡ್ತಾನೆ. ಹೆಂಡತಿ ನೋಡಿದಾಳೆ ಅಂದ್ರೆ ನೋಡಕ್ ಸಾಧ್ಯನೇ ಇಲ್ಲ, ಅವನೇ 6 ಅಡಿ ಎತ್ತರ ಇದ್ದಾನೆ. ಅವ್ನು ಯಾರು ಅಂತಾನೆ ಗೊತ್ತಿಲ್ಲ. ಅಲ್ಲಿಂದ ಜನಕ್ಕೂ ಆ ಪಟಾಕಿ ಸೌಂಡ್ ತರ ಕೇಳಿಸುತ್ತೆ, ಯಾಕಂದ್ರೆ ಅದು ಕಂಟ್ರಿ ಪಿಸ್ತೂಲ್ ಹೊಡೆದು. ಅವ್ನು ಓಡ್ ಬಂದ್ ಹತ್ತಾನೆ, ಯಾರು ಆ ನಂಬರ್ ನೋಟಿಸ್ ಮಾಡಲ್ಲ. ಅವ್ರು ಯಾಕೆ ನೋಡಕ್ ಹೋಗ್ತಾರೆ ರಾತ್ರಿ 1:30 ಟೈಮಲ್ಲಿ. ಸರಿ, ಆಮೇಲೆ ನಾವೇನಾರು ಮಾಡಿ ಅವನ ಅಪರಾಧಿ ಹಿಡ್ದು
ಅವನಿಗೆ ರೈವಲ್ ಇತ್ತು ಇವನು ಅಂತೇಳಿ, ನಾಗರಾಜ ಅಂತ ಹೇಳಿ. ಅವನು ಆಮೇಲೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದ. ಆ ಕ್ಲಬ್ನವ್ರನ್ನ ಹಿಡ್ಕೊಂಡು ಬಂದು ನೋಡಿದ್ರೆ ಅದೇ ಕಾರಲ್ಲಿ ಅವ್ನು ಬಂದಿದ್ದ ಅಂತ ಗೊತ್ತಾಗುತ್ತೆ. ಬಟ್ ಆ ಕಾರ್ನ ಇದೇ ಕಾರ್ ಬಂದಿತ್ತು ಅಂತ ನೀವು ಹೆಂಗೆ ಐಡೆಂಟಿಫೈ ಮಾಡ್ತೀರಾ? ಕಾರ್ ಸೀಸ್ ಮಾಡೋದು ಸರಿ, ಗೊತ್ತಾಯ್ತು ಅವನೇ ಅಪರಾಧ ಮಾಡಿದಾನೆ ಬಂದಿತ್ತು ಅನ್ನೋದಕ್ಕೆ ಏನ್ ಸಾಕ್ಷಿ ಬೇಕು? ಆ ಜಾಗಕ್ಕೆ ಅದು ಕಾರಲ್ಲಿ ಅದರಲ್ಲೇ ಬಂದಿದ್ದ ಅಂತ ಬೇಕಲ್ಲ, ಹೇಗೆ ಮಾಡೋದು ಅಂತ. ಕಾರ್ ಡ್ರೈವರು ಸಿಕ್ಕಬಿಟ್ಟು ಅವನು ಅರೆಸ್ಟ್ ಮಾಡಿದ್ರು. ಈಗ ನಂಬರ್ ಬೇಕು, ಆ ನಂಬರ್ ಯಾರು ನೋಟಿಸ್ ಮಾಡಂಗಿಲ್ಲ, ಯಾಕಂದ್ರೆ ಲೈಟ್ ಬೀದಿ ಲೈಟ್ ಹೌದು. ಹಾಗೆ ಈಗಲಾಗೆ ಇವೂ ಇಲ್ಲ, LED ಲ್ಯಾಂಪ್ಸ್ ಹತ್ತಿರದಲ್ಲೇ ಇದ್ರು ಕಾರ್ ನಂಬರ್ ಗೊತ್ತಾಗ. ಹೌದು. ಈ ತರ ಇರ್ಬೇಕಾದ್ರೆ ಹೆಂಗ್ ಫಿಕ್ಸ್ ಮಾಡೋದು ಅಂತ ನಮ್ಮ ಇನ್ಸ್ಪೆಕ್ಟ್ರು ಎಲ್ಲ ಏನ್ ಮಾಡಿದ್ರೆ ಹೆಂಗೆ ಅದು ಫಿಕ್ಸ್ ಮಾಡೋದು ಹೆಂಗೆ, ಅಥವಾ ಅಲ್ಲೇ ಮಾಡೋಣ ಇಲ್ಲೇ ಮಾಡೋಣ, ಹೀಗೆ ನಾನಾ ಚರ್ಚೆ ನಡೀತಾ ಇತ್ತು. ಒಬ್ಬ ಗುರುಸ್ವಾಮಿ ಇತ್ತು, ರಿಟೈರ್ ಆಗಿ ಬಂದಿತ್ತು ಹೆಡ್ ಕ್ಲಾಸ್. ಸರ್ ನಾನೊಂದು ಮಾತಾಡ್ಬೋದು, ಅವ್ನು ಹಿಂಗಲ್ಲ ಅನ್ನೋದು, ನಾನೊಂದು ಮಾತಾಡ್ಬೋದ ಸರ್? ಏನ ಏನಿಲ್ಲ ಸ್ವಾಮಿ, ಅಲ್ಲಿ ಸಹ್ಯಾದ್ರಿ ಥಿಯೇಟರ್ ಆ ಕಡೆಗೆ ಒಂದ್ ಲೈನ್ ಪೂರ್ತಿ ಸಾಬ್ರು ವಾಸ, ಜಟ್ಲ ಸಾಬ್ರು ವಾಸ ಇರೋದು. ಅವ್ರ ಕುದುರೆಗಳೆಲ್ಲ ಹಂಗೆ ಹಾಲಾಕ್ ಬಿಟ್ಬಿಟ್ಟಿರ್ತಾರೆ. ಸೊ ಅವ್ರು ಹೆಂಗ ಕಾರ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇರುತ್ತೆ, ಒಂದ್ ಕುದುರೆ ಬಂದು ಅಲ್ಲಿ ನಿಂತ್ಕೊಂಡಿರುತ್ತೆ, ಇವನು ಹೋಗಿದ್ದೆ ಕಾರಿಗೆ ಡ್ಯಾಶ್ ಹೊಡಿತಾನೆ. ಆ ಕಾರಿಗೆ ನಂಬರ್ ಪ್ಲೇಟ್ ನೋಡಿದ್ರಲ್ಲ ಸರ್, ಅಲ್ಲ ಆ ನಂಬರ್ ಪ್ಲೇಟ್ ಇಂದ ಪ್ಲಾಸ್ಟಿಕ್ ಇಂದ ಸರ್ ಅದು. ಡ್ಯಾಶ್ ಹೊಡೆದ ತಕ್ಷಣ ಪ್ಲಾಸ್ಟಿಕ್ ಅರ್ಧ ಕಟ್ಟಾಗಿ ಅಲ್ಲೇ ಬಿದ್ದಿರುತ್ತೆ, ಕಾರ್ ಹೊಟ್ಟೋಗಿರುತ್ತೆ. ನಾವು ಕಾರ್ನ ಸೀಸ್ ಮಾಡಿದಾಗ ಅಲ್ಲಿ ಮುಂದ್ಗಡೆ ನಂಬರ್ ಪ್ಲೇಟ್ ಅರ್ಧ ಇದೆ ಕಟ್ಟಾಗಿ. ಇದು ಅದು ಮ್ಯಾಚ್ ಆಗತ್ತೆ, ಇದು ಸ್ಪಾಟ್ ಅಲ್ಲಿ ಸಿಕ್ಕಿದೆ ಅಂತಾನೆ ಅವ್ನು ಇಲ್ಲಿ ಬಂದಿದ್ದ ಅಂತ ಆಗುತ್ತಲ್ಲ ಸ್ವಾಮಿ. ಅಯ್ಯೋ ಕರೆಕ್ಟ್ ಆಗಿದೆ ಕಣಯ್ಯ ಅಂತ ಹೇಳಿ ನೋಡಿ. ಒಬ್ಬ ಕಾನ್ಸ್ಟೇಬಲ್ ಅವರು ಕ್ರೈಮ್ ಅಲ್ಲಿ ಕೆಲಸ ಮಾಡಿ 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 ಇದು ಹೀಗೆ ನಡೆದಿರ್ಬಹುದು ಅಂತ ಅವರು ಹೇಳ್ಬಂದ್ರು. ಎಕ್ಸ್ಪೀರಿಯನ್ಸ್ ಅಲ್ಲ, ನಿಜ. ಯಾಕಂದ್ರೆ ನಾವು ನಮ್ ದೃಷ್ಟಿಯಲ್ಲಿ, ಹೊರಗಡೆ ಸಮಾಜದ ದೃಷ್ಟಿಯಲ್ಲಿ ಹೈಯರ್ ರ್ಯಾಂಕ್ ಆಫೀಸರ್ಸ್ ಇನ್ವೆಸ್ಟಿಗೇಷನ್ ಮಾಡೋದು, ಕೆಳ ಹಂತದವ್ರನ್ನು ಎಷ್ಟೊಂದು ಪರಿಣಾಮಕಾರಿಯಾಗಿರ್ತಾರೆ ಮಾಡ್ದ ಅದು ಕೋರ್ಟ್ ಅಲ್ಲಿ ಬಹಳ ಮುಖ್ಯವಾದ ಸಾಕ್ಷಿ ಆಗುತ್ತೆ. ಆಮೇಲೆ ಒಂದ್ ಯಾವ್ದೋ ಒಂದು ಕುದುರೆ ತಗೊಂಡ್ಬಂದು ಅದಕ್ಕೊಂದು ಮೆಡಿಕಲ್ ಮಾಡಿಸ್ತಾರೆ, ಯಾರೋ ವೆಟರ್ನರಿ ಡಾಕ್ಟರ್ ಬಂದು ಏಟ್ ಆಗಿದೆ ಅಂತ ಯಾವ್ದೋ ಒಂದು ಮಾಡಿ ಅದ್ರ ಮಾಲೀಕ ಬಂದು ಆಮೇಲೆ ಸಾಕ್ಷಿ ಹೇಳಾಗೆ ಕೆಲವು ಸಣ್ಣ ಕಲ್ಕಾಕ್ಷ ಪ್ಯಾಚಪ್ ಮಾಡ್ಬೇಕಾಗುತ್ತೆ ಇನ್ ದ ಇಂಟ್ರೆಸ್ಟ್ ಆಫ್ ಕೇಸ್ ಮಾಡ್ಬೋದು. ಆತರ ಆಯ್ತು. ಅಂದ್ರೆ ನಾನು ಹೇಳ್ತಾ ಇರೋದೇನಂದ್ರೆ, ಒಂದು ಮರ್ಡರ್ ಆಗಿದೆ ಅಂದ್ರೆ ಅದರಲ್ಲಿ ಎಕ್ಸ್ಪರ್ಟ್ಸ್ ಆಗಿರೋಂಥವ್ರು ಯಾರಿದ್ದಾರೆ ಎಲ್ಲಾರನ್ನೂ ಬರಕ್ಕೆ ಹೌದೌದು, ಅವ್ರ ಅಭಿಪ್ರಾಯ ಎಲ್ಲ ತಗೊಳ್ತಾರೆ. ಆಮೇಲೆ ಅದಷ್ಟೇ ಅಲ್ಲ, ಅಲ್ಲಿಗೆ ಮುಗಿಯಲ್ಲ. ನಾಳೆ ದಿನ ಅವ್ರ SP ಬಂದು ಹೋಗಿದ್ದಕ್ಕೆ ಅವರು ಇನ್ ರೈಟಿಂಗ್ ತಮ್ಮ ಅಬ್ಸರ್ವೇಷನ್ ಬರೆದು ಹೇಳ್ತಾರೆ. ಹೌದು, ಅಲ್ಲಿ ಪ್ರತಿಯೊಬ್ರು ಡೈರಿ ಬರಿಬೇಕಲ್ವಾ? ಬರೀಲೇಬೇಕದು, ಪ್ರತಿಯೊಬ್ರು ಡೈರಿ ಡೈರಿ ಬರೆದಾದ ತಕ್ಷಣ ಅಲ್ಲಿ ಫಿಕ್ಸ್ ಆದ. ಹೌದು, ಅವನ ಜವಾಬ್ದಾರಿ ಫಿಕ್ಸ್ ಆಗುತ್ತೆ. ಹೌದೌದು. ಯಾಕೆ ನೀನ್ ಹೆಂಗೆ ಕಣ್ತಪ್ಪ ಹೋಯ್ತು ಅಂತ ಹೆಂಗೆ ಅಂತ ಕೇಳಕ್ಕೆ ಡೆಫಿನೆಟ್ ಆಗಿ ನೀವು ಕೊಟ್ಟಿದ್ದ ಇನ್ಸ್ಟ್ರಕ್ಷನ್ ನಾನು ಪಾಲಿಸಿದ್ದೀನಿ ಸರ್ ಅಂತ. ಹೌದೌದು ಹೌದು. ಸೊ ಅದಾಯ್ತು. ಅಲ್ಲಿಂದ ಬರುತ್ತೆ ಏನಾರ ಅಕಸ್ಮಾತ್ ಸತ್ತಿರೋ ವ್ಯಕ್ತಿ ದಲಿತರು ಇನ್ನೊಬ್ರು ಆಗಿದ್ದಾರೆ ಅಂದ್ರೆ ಅದಕ್ಕೆ ಈವನ್ DC ಅವರು ಕೂಡ ಬಂದು ಅಬ್ಸರ್ವ್ ಮಾಡ್ತಾರೆ, DIG ಲೆವೆಲ್ ಅಧಿಕಾರಿಗಳು ಬಂದು ವೆರಿಫೈ ಮಾಡ್ತಾರೆ. ಮತ್ತೆ ಪ್ಯಾರಲಲ್ ಆಗಿ ಇನ್ನೊಂದು CRE ಸೆಲ್ ಅಂತ ಇದೆ, ಅವ್ರ ಆಫೀಸರ್ಸು ಬಂದು ಅದನ್ನ ತನಿಖೆನ ಇದು ಮಾಡ್ತಾರೆ, ಫಾಲೋ ಮಾಡ್ತಾರೆ. ಹೀಗೆಲ್ಲ ಇರ್ಬೇಕಾದ್ರೆ ಏನೋ ಮಾಡ್ಬಿಟ್ರು, ಎತ್ತಾಕ್ಬಿಟ್ರು, ಮುಚ್ಚಾಕ್ಬಿಟ್ರು, ಆಮೇಲೆ ಮಾತಾಡ್ತಿರೋ ದುಡ್ಡು. ಹೌದೌದು, ದುಡ್ಡು ಎಲ್ಲ ಕಡೆ ನಡೆಯಲ್ಲ ಸ್ವಾಮಿ. ನಿಜ. ಅದು ಕೊಲೆ ವಿಷಯದಲ್ಲಿ ತುಂಬಾ ಯಾರು ರಿಸ್ಕ್ ತಗೊಳ್ಳೋದಿಲ್ಲ. ಕೊಲೆ ವಿಷಯದಲ್ಲಿ ತುಂಬಾ ಕಷ್ಟನೇ, ಇದು ಸಾಧ್ಯನೇ ಇಲ್ಲ. ಇನ್ನು ಬೇಕಾದ್ರೆ ಫಿಕ್ಸ್ ಮಾಡ್ತಾರೆ ಹೊರತು ಬಿಡುಗಡೆ ಸಾಕ್ಷಿ ಫಿಕ್ಸ್ ಮಾಡ್ಕೊಳ್ಳೋದು ಕೊಂಡಾಡ್ಕೋಬಹುದು ಅಷ್ಟೇ, ಬಟ್ ನೀವು ನಡೆದಿರೋ ಘಟನೆನ ಫಿಕ್ಸ್ ಮಾಡ್ಕೊಳ್ಳೋದು ಸಾಧ್ಯ ಇಲ್ಲ. ಆಮೇಲೆ ಇನ್ ಕೆಲವರು ಹೇಳ್ತಾರೆ ನಾನು ನಿರಪರಾಧಿಯಾಗಿದ್ದೆ, ಪೊಲೀಸ್ನವರು ನನ್ನ ಹತ್ರ ಬಲವಂತವಾಗಿ ಸಿಗ್ನೇಚರ್ ಹಾಕಿಸ್ತಾರೆ. ಈಗಲೂ ಅದು ಚಲಾವಣೆಯಲ್ಲಿದೆ. ನಮ್ಮ ಪತ್ರಕರ್ತರು ಅದನ್ನೇ ಬರೀತಾರೆ ಮತ್ತೆ ಮತ್ತೆ, ಓದಲ್ಲ ಅವರು, ಇಲ್ಲ ತಿಳ್ಕೊಳ್ಳಲ್ಲ. ಸರ್, ನಾವು ಪೊಲೀಸ್ನವ್ರ ಮುಂದೆ ಕನ್ಫೆಷನ್ ಬಿಫೋರ್ ಎ ಪೊಲೀಸ್ ಆಫೀಸರ್ ಈಸ್ ನಾಟ್ ಅಡ್ಮಿಸಿಬಲ್ ಇನ್ ದ ಕೋರ್ಟ್ ಆಫ್ ಲಾ. ಹೌದು, ಪೊಲೀಸ್ನವ್ರ ಮುಂದೆ ಯಾವುದೇ ಅವನು ತಪ್ಪೊಪ್ಪಿಗೆ ಹೇಳಿಕೆ ಹೇಳಿದ್ರು ಕೋರ್ಟ್ ಅದನ್ನು ಮಾನ್ಯವಾಗಿ ಪರಿಗಣಿಸಲ್ಲ. ಅದನ್ನ ಕೋರ್ಟಿನ ಮುಂದೆನೂ ಅದನ್ನೇ ಹೇಳಿದ್ರು ಮಾತ್ರ ಪರಿಗಣಿಸ್ತಾರೆ. ನೀವು ಸಿಗ್ನೇಚರ್ ಯಾಕೆ ತಗೋತೀರಾ? ಪೊಲೀಸ್ನವರು ನಿಮ್ ಕಸ್ಟಡಿಲಿ ಇದ್ದಾಗ ಅವ್ರಿಗೆ ಬಲಪ್ರಯೋಗ ಮಾಡಿ ಅಥವಾ ಆಮಿಷ ಒಡ್ಡಿ ಈ ಸಿಗ್ನೇಚರ್ ತಗೊಂಡ್ರು ಅಂತಾಗುತ್ತೆ. ಹೀಗಾಗಿ ಸಿಗ್ನೇಚರ್ ಇಸ್ ನಾಟ್ ಅನ್ ಇಂಪಾರ್ಟೆಂಟ್ ರೈಟ್. ಕೋರ್ಟಿಗೆ ನಾವು ಕೊಡೋದ್ರಲ್ಲಿ ಯಾವ ಅಪರಾಧಿಯ ಸಿಗ್ನೇಚರ್ ಹಾಕ್ಸೇ ಇರಲ್ಲ, ಇರೋದೇ ಇಲ್ಲ. ಆಮೇಲೆ ಸಾಕ್ಷಿಗಳ ಹೇಳಿಕೆಗೂ ಸಿಗ್ನೇಚರ್ ಇರಲ್ಲ. ನಾವೇನ್ ಮಾಡ್ತೀವಿ, ಬರೀ ಮಹಾಜನಿಗೆ ಮಾತ್ರ ಸಿಗ್ನೇಚರ್, ನಾನು ಇಲ್ಲಿ ಬಂದಿದ್ದೆ ಅನ್ನೋದಕ್ಕೆ ಮಾತ್ರ, ಇನ್ನೆಲ್ಲೂ ತಗೊಳ್ಳಲ್ಲ, ಬೇಕಾಗೂ ಇಲ್ಲ, ಕೋರ್ಟೆ ಕೇಳಲ್ಲ. ಕೆಲವು ಸರಿ ಏನಾಗುತ್ತೆ, ಪೊಲೀಸ್ನವ್ರಿಗೊಂಥರ ಮಾರಲ್ ಬಾಂಡೇಜ್ ಇರ್ಲಿ ಅಂತ ಹೇಳಿ ಎಲ್ಲ ಸೈನ್ ಹಾಕಿದ್ವಿ, ಆಮೇಲೆ
ಹುಷಾರು ಹೆಚ್ಚು ಕಡಿಮೆ ಮಾತಾಡೋದ್ರಿಂದ ಸುಮ್ಮನೆ ಸೈನ್ ಹಾಕ್ಸ್ಕೊಂಡಿರ್ತಾರೆ. ಹೌದೌದು, ಆ ಪ್ರತಿನ ಅವ್ರೇನ್ ಕೊಡಲ್ಲ, ನಿಜ ಕೊಡೋದೇ ನಿಜ. ಈಗಲೂ ಅದನ್ನೇ ಬರೀತಾರೆ. ಪೊಲೀಸ್ನವರೆಲ್ಲ ಬಲವಂತವಾಗಿ ನನ್ನ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡ್ರು, ಆಮೇಲೆ ಬಲವಂತವಾಗಿ ನನಗೆ ಟಾರ್ಚರ್ ಕೊಟ್ರು, ಆಮೇಲೆ ನನ್ನ ಊರುಗಳನ್ನ ಕಿತ್ತಾಕಿದ್ರು, ಅದ್ ಗಿಡಿದ್ರು ಇದ್ ಗಿಡ ಯಾವುದು ಮಾಡೋದಿಲ್ಲ. ನಾನು ಒಬ್ಬ ತನಿಖಾಧಿಕಾರಿಯಾಗಿ ಸುಮಾರು 27-30 ಬಾರ್ಡರ್ ಕೇಸಲ್ಲಿ ಕನ್ವಿಕ್ಷನ್ ತಗೊಂಡಿದ್ದೀನಿ. ಹೊಡೆದು ಬಡ್ದು ಮಾಡೋ ಸಂಭವನೆ ಬರಲಿಲ್ಲ. ಫಸ್ಟ್ ಥ್ರೆಟನ್ ಮಾಡ್ತೀವಿ, ಅದು ದಟ್ ಈಸ್ ಒಂದು ಫಸ್ಟ್ 2 ಬೀಳ್ಬೇಕು ಗುಸ. ಅದು ಅವನಿಗೆ ಏಟು ಕಾಣಿಸ್ಬಾರ್ದು, ಗೊತ್ತಾಯ್ತಾ? ಯಾಕಂದ್ರೆ ಇಮಿಡಿಯೇಟ್ ಆಗಿ ಅವ್ರನ್ನ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡೋದಿರುತ್ತೆ. ಉಂಡು ಕಾಣದಂಗೆ ಹೊಡೆಯಕ್ಕೆ ಗೊತ್ತಿದೆ, ಒಳೆಯಿಟ್ಟು ಅಂತ ಹೇಳ್ತಾರೆ, ಕಾಸಿಂಗ್ ಪೈನ್ ಅಷ್ಟೇ. ಆಮೇಲೆ ಅವನಿಗೆ ಬೇರೆ ಬೇರೆ ಮೆಥಡ್ ಇದೆ, ಅದರಲ್ಲಿ ಅವ್ನ ಬಾಯಿ ಬಿಡಿಸೋದಕ್ಕೆ ತುಂಬಾ ಸುಲಭವಾಗಿ ಬಿಡಿಸ್ಬೋದು. ಹೊಡೆಯೋದ್ ಬೇಕಾಗೇ ಇಲ್ಲ, ಆಮೇಲೆ ಟಾರ್ಚರ್ ಮಾಡ್ಬೇಕಾಗಿಲ್ಲ, ಬೆದರಿಕೆನೂ ಬೇಕಾಗಿಲ್ಲ ಸರ್. ಬೇರೆ 10 ಮೆಥಡ್ ಇದೆ. ಸಿಂಪಲ್ ಆಗಿ ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ತಿನ್ನಿಸ್ಬಿಟ್ಟು ಊಟ ಎಲ್ಲ ಏನೇನು ಬೇಕು ತಿನ್ನ ಸರಿಯಾಗಿ ಹೇಳು ಅಂತ ಹೇಳ್ತೀವಿ. ಅದೊಂದು ಸೈಕಲಾಜಿಕಲ್ ಇದೆ ಅಷ್ಟೇ ಲೆವೆಲ್ ಅಲ್ಲಿ. ಅವನಿಗೆ ನಿದ್ದೆ ಮಾಡಕ್ ಬಿಡಲ್ಲ, ಅವನು ಆಮೇಲೆ ನಿದ್ದೆನೂ ಮಾಡಕ್ ಬಿಡಲ್ಲ, ಕೂತ್ಕೊಳ್ಳೋಕ್ಕೂ ಬಿಡಲ್ಲ. ಸುಮ್ನೆ ನಮ್ಮ ಡೋರ್ ಇರ್ತದಲ್ಲ, ಆ ಕಂಪಿಗಳಿಗೆ ಕಟ್ಬಿಟ್ಟು ಮಾತಾಡಿಸ್ತಾ ಹೋಗ್ತಾರೆ. ತಲೆಕೆಟ್ಟಿಂಗ್ ಆಡಿ ನಿಜ ಅದು ಹೇಳ್ಬಿಡ್ತೀನಿ ಸ್ವಾಮಿ ಅಂತ. ಅಲ್ಲ ನಿಜ ಅದು, ಅವನು ಮೊದ್ಲೇ ನಿದ್ದೆ ಬರ್ತಾ ಇರುತ್ತೆ, ನಿದ್ದೆ ಮಾಡಕ್ ಬಿಡಬೇಕು, ಮಲಗಬೇಕು. ಹೌದು, ಆಯ್ತು ಸ್ವಾಮಿ, ಯಾರನ್ನೇನು ಉಡ್ಸಿ ಏನು ಮಾಡ್ಬೇಕಾಗಿಲ್ಲ, ನಂಗೆ ಅದೇನೋ ಸಹಾಯ ಮಾಡ್ಬೇಕು ಹೇಳ್ತೀರಾ ಸ್ವಾಮಿ? ಹೇಳಿಲ್ಲ, ತುಂಬಾ ಸುಲಭವಾಗಿ ಬಾಯ್ಬಿಡ್ತೀನಿ. ಹೌದು. ಆಮೇಲೆ ಹೆಬಿಚುವಲ್ ಕ್ರಿಮಿನಲ್ಸ್ ತುಂಬಾ ಕಡಿಮೆ. ಈಗ ನಾನು ಯಾವನ್ನೋ ಮರ್ಡರ್ ಮಾಡಿರ್ತೀನಿ, ಯಾವ್ದೋ ಜಿದ್ದಿಗೆ ಯಾವ್ದೋ ಆವೇಶಕ್ಕೆ ಮಾಡಿರ್ತೀನಿ. ಹೌದೌದು. ನಾನು ಬೇಸಿಕಲಿ ಐ ಆಮ್ ನಾಟ್ ಕ್ರಿಮಿನಲ್. ನನ್ನಂತ ಸ್ವಲ್ಪ ಹೇಳ್ಬೋದು, ಬಾಯಿ ಬಿಡ್ಸೋದು ತುಂಬಾ ಸುಲಭ. ಹೌದೌದು. ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇರ್ತಾರೆ ಕೆಲವರು, ಅವ್ರನ್ನ ಬಾಯಿ ಬಿಡ್ಸೋದ್ ಕಷ್ಟ. ಆದ್ರೆ ಇವತ್ತಿನ ಹೆಬಿಚುವಲ್ ಹೆಂಗೆ ಅಂತಂದ್ರೆ, ಅಯ್ಯೋ ನಾನೇ ಸಿಗಾಕೊಂಡಿದೀನಿ, ಇಂಥವ್ರೆ ಸುಪಾರಿ ಕೊಟ್ಟಿದ್ರು ಸ್ವಾಮಿ ಅಂತ ಹೇಳೇ ಹೇಳ್ತಾರೆ. ಇವ್ರು ಸುಪಾರಿ ಕೊಟ್ಟು ಏನೋ ಮಾಡ್ತೀವಿ. ಹೌದೌದು. ನೋ, ನಥಿಂಗ್. ಸುಪಾರಿನೂ ಇಲ್ಲ, ಎಂತದೂ ಇಲ್ಲ. ಸುಪಾರಿ ಕೊಟ್ಟೆ ಅಂದ್ರೆ ಸಿಗಾಕೊಂಡೆ ಅಂತಾನೆ ಲೆಕ್ಕ. ಸ್ವಾಮಿ ಅವ್ರು ಹೇಳಿದ್ರು ಇದಾರ ನಾ ಮಾಡ್ತಿರ್ಲಿಲ್ಲ. ಆಮೇಲೆ ನನ್ಗೆ ಇನ್ನೇನೋ ಒಂದು ಥ್ರೆಟನ್ ಮಾಡಿದ್ರು, ಅದು ಪ್ರೂವ್ ಆಗೋದು ಬಿಡೋದು ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅಂತ ಅದೇ ಮಾಡ್ತಾರೆ. ಅವ್ರು ನಿಜ ಹೇಳೇ ಹೇಳ್ತಾರೆ, ಇಂಥವ್ರು ಮಾಡ್ದ. ಹೌದು. ಯಾಕೆಲ್ಲ ಮಾಡ್ದೆ ಅಂತಂದ್ರೆ, ನನ್ಗೆ ಅವತ್ತು ಮಾಡದೆ ಹೋದ್ರೆ ನಿನ್ನೆ ಗುಂಡಿಕ್ ಬಿಡ್ತೀವಿ, ನಮ್ ಕಡೆ ಎಲ್ಲ ಇದಾರೆ ಅಂತ ಹೇಳಿ ಹೆದರ್ಸಿದ್ರು, ಹಂಗಾಗಿ ನಾ ಮಾಡ್ದೆ ಅಂತಾರೆ. ಸೊ ದಟ್ ಆಲ್ಸೋ ಬಿಲೀವಬಲ್. ಡೆಫಿನೆಟ್ ಆಗಿ ಸರ್, ಇವು ಸುಮ್ಮನೆ ಬಾಯಿಗೆ ಬಂದಂಗೆ ಹೇಳ್ತಾ ಇರ್ತಾರೆ. ದರ್ಶನ್ ಕೇಸಲ್ಲೂ ಹಾಗೆ ಆಗುತ್ತೆ. ಅವ್ರು ಹೇಳೋ ರೀತಿನಲ್ಲಿ ನಡೆದೇ ಇಲ್ಲ ಅಂತ ಈಸಿ, ಅದಕ್ಕೆ ಅವ್ರು ಈಸಿಯಾಗಿ ಬೇಲ್ ತಗೊಂಡು ಆಚೆ ಬಂದಿರೋದು. ಹೌದೌದು. ಯಾಕಂದ್ರೆ ಬೆನಿಫಿಟ್ ಆಫ್ ಡೌಟ್ ಜಾಸ್ತಿ ಸಿಗ್ತಾ ಹೋಗುತ್ತೆ, ಅಪರಾಧಿಗೆ ಸಿಗುತ್ತೆ. ಹೌದು. ಒಬ್ಬ ನಿರಪರಾಧಿ 100 ಜನ ಅಪರಾಧಿಗಳು ತಪ್ಪಿಸ್ಕೊಂಡ್ರು ಪರವಾಗಿಲ್ಲ, ಒಬ್ಬ ನಿರಪರಾಧಿಗೆ ತೊಂದರೆ. ಹೌದೌದು. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಈ ಒಂದು ನಮ್ಮ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಅಲ್ಲಿ ಒಂದು ಉದಾತ್ತವಾದ ಕಲ್ಪನೆ ಇರೋದ್ರಿಂದ ಎಲ್ಲರೂ ಬೆನಿಫಿಟ್ ಆಫ್ ಡೌಟ್ ತಗೊಳ್ತಾರೆ, ಬಿಡುಗಡೆ ಆಗ್ತಾರೆ. ಇನ್ನೊಂದು ಇಂಥ ಕೇಸಲ್ಲಿ ಏನಾಗುತ್ತೆ, ಸಾಮಾನ್ಯ ಕ್ರಿಮಿನಲ್ ಪರವಾಗಿ ವಕಾಲತ್ ಅಂತ ವಹಿಸುವಂತ ವಕೀಲರುಗಳು ಅವ್ರು ಹೆಚ್ಚು ಕಡಿಮೆ ಕ್ರಿಮಿನಲ್ ಲಾಸ್ ಬಗ್ಗೆ ಅಸಾಧ್ಯವಾದಂತ ಜ್ಞಾನ ಇಟ್ಬಿಡುತ್ತೆ. ಅಸಾಧ್ಯವಾದಂತ ಜ್ಞಾನ ನಾವು ಇಲ್ಲಿ ಏನೋ ಹೇಳಿ ಸಮರ್ಥಿಸ್ಕೊತೀವಿ ಅಂತ ಹೋದ್ರೆ ಅದಕ್ಕೆ ಅವಕಾಶ ಇರೋದಿಲ್ಲ. ಆಮೇಲೆ ಅವ್ರು ಮಾಡದೆ ತನಿಖೆಯಲ್ಲಿ ನಾವೇನೇನ್ ತಪ್ಪು ಮಾಡಿದೀವಿ, ಹೌದೌದು, ತನ್ನ ಕಕ್ಷಿಗಾರ ಈ ಕೃತ್ಯದಲ್ಲಿ ಭಾಗಿಯಾಗಿರ್ಲಿಲ್ಲ, ಹೌದು, ಇಷ್ಟೇ ಅವ್ರು ಪ್ರೂವ್ ಮಾಡೋದು. ಹೌದು ಹೌದು. ಉಳಿದಿದ್ದ ಕತೆ ಅವ್ರು ಯಾವ್ದು ಇದೇ ಮಾಡೋದು. ಆಮೇಲೆ ಅದಕ್ಕೆ ಅರ್ಧ ಕೇಸ್ ಗೆದ್ದಾಗ ಫಸ್ಟ್ ಅದು ಗೆದ್ಬಿಡ್ತಾರೆ. ಒಂದ್ಸರಿ ಬೆನಿಫಿಟ್ ಆಫ್ ಡೌಟ್ ಸಿಕ್ಕಿದ್ರೆ ಅರ್ಧ ಕೇಸ್ ಗೆದ್ದಕ್ಕೆ ಅಷ್ಟರಲ್ಲಾಗಲೇ ಈ ತರ DNA GNA ಆ ತರದ್ದೆಲ್ಲ ಹೌದೌದು ಸೈಂಟಿಫಿಕ್ ಎವಿಡೆನ್ಸ್ ಸಿಕ್ಬಿಟ್ಟು ಅದ್ರಲ್ಲಿ ಇನ್ನೂ ಈಸಿಯಾಗಿ ಗೆದ್ಬಿಡ್ತಾರೆ. ಹೌದು. ಬಟ್ ಅವ್ರು ತುಂಬಾ ತಿಳುವಳಿಕೆ ಇಟ್ಕೊಂಡೆ ಅವ್ರದ್ದು ವಾದ ಮಾಡ್ಬೇಕಾದ ಅವಶ್ಯಕತೆ ಇರುತ್ತೆ, ಇಲ್ಲದೆ ಇದ್ರೆ ಸಾಧ್ಯನೇ ಇಲ್ಲ. ಕ್ರಿಮಿನಲ್ ಲಾಯರ್ಸ್ ಮಾತ್ರ ಅವರು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ಲೇಬೇಕು. ಹೌದೌದು. ಕ್ರಿಮಿನಲ್ ಲಾಸ್ ಬಗ್ಗೆ ಗೊತ್ತಿರಬೇಕು. ಹೌದು. ಏನೇನು ಸುಪ್ರೀಂ ಕೋರ್ಟ್ ರೂಲಿಂಗ್ಸ್ ಆಗಿದೆ, ಏನೇನು ಅಬ್ಸರ್ವೇಷನ್ಸ್ ಇರುತ್ತೆ, ಅವೆಲ್ಲ ಓದ್ಕೊಂಡ್ರಿ. ಸರ್, ನಾವು ಸಾಮಾನ್ಯವಾಗಿ ತಮ್ಮ ಇಲಾಖೆನಲ್ಲಿ ಪೊಲೀಸ್ ಮ್ಯಾನ್ಯುಯಲ್ ಅಂತ ಕೇಳ್ತಿರ್ತೀವಿ. ಕೆಲವು ಸರಿ ಪೊಲೀಸ್ ಡೈರಿ ಹೇಳ್ತಾರೆ, ಪೊಲೀಸ್ ಮ್ಯಾನ್ಯುಯಲ್ ಹೇಳ್ತಾರೆ. ಇದಕ್ಕಿಂತ ಪೊಲೀಸ್ ಮ್ಯಾನ್ಯುಯಲ್ ಇಲ್ಲಿ ಕೆಲವೊಂದು ಸ್ಪೆಸಿಫಿಕ್ ಆಗಿ ಇಂಥ ವಿಷಯಗಳ ಬಗ್ಗೆ ಹೇಳ್ತಾ ಹೋಗ್ತಾನೆ. ಸರ್, ಪ್ರತಿಯೊಂದ್ರ ಬಗ್ಗೆ ಸ್ಪೆಸಿಫಿಕ್ ಆಗಿ ನೀವು ಹೀಗೆ ಮಾಡ್ಬೇಕು ಅಂತ ಹೌದು ಇದೆ. ಹೌದೌದು. ನಾವು ಅದೇ ಗೈಡ್ ಲೈನ್ಸ್ ಅಲ್ಲೇ ಮಾಡ್ತೀವಿ. ಹೌದು ಹೌದು ಹೌದು. ನಮ್ದೇ ಒಂದು ದಾರಿ ಅಂತ ಮಾಡಲ್ಲ. ಇವತ್ತಿಗೂ ಸಹಿತ ಅದು ಪಾಲನೆ ಆಗ್ತಾನೆ ಇದೆ. ಇವತ್ತಿಗೂ ಇದೆ, ಮುಂದಕ್ಕೂ ಪಾಲನೆ ಆಗುತ್ತೆ. ತುಂಬಾ ಚೆನ್ನಾಗಿ. ಯಾಕೆಂದ್ರೆ ಅನುಭವಶಾಲಿಗಳು ಬರ್ದಿರೋದು. ಹೌದು. ನೀವು ಆಮೇಲೆ 27 ಕ್ವಶನ್ಸ್ ಇದಾವಲ್ಲ, 27 ಕ್ವಶನ್ಗಳು ನಾವು ತನಿಖೆಯನ್ನ ಸರಿ ದಿಕ್ಕಲ್ಲೇ ತಗೊಂಡೋಗ್ಬೇಕು. ಹೌದು. ಅದೇ ತರ ಇದೆ, ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ನಿಜ. ಈಗ ನಾನು ಯಾವ್ದೋ ಒಂದು ಅಪರಾಧದ ಪರೀಕ್ಷೆ, ಯಾವುದು ಕಳ್ಳತನ ನಡೆದಿದೆ, ಕಳ್ಳತನ ನಡೆದಿದೆ ಅಂತ ಹೇಳ್ಬಿಟ್ರು ಅಂತ ಆಗಲ್ಲ. ಆ ಮನೆ ಮಾಲೀಕನೇ
ಸೂಟ್ ಕೇಸ್ ಕೊಟ್ಟಿರ್ಬೋದು, ಹೌದೌದು. ಅವನೇ ಕದ್ಬಿಟ್ಟು ಬೇರೆ ಕಡೆ ಇಟ್ಟಿರ್ಬೋದು. ಇವಾಗ ಪೊಲೀಸ್ ಮ್ಯಾನ್ಯಲ್ ಓದ್ತಾ ಇರ್ಬೇಕಾದ್ರೆ ನೀವು ಯಾವ್ದೋ ಬೇರೆ ಪ್ರಪಂಚಕ್ಕೆ ಹೋದಂಗೆ ಅನ್ಸುತ್ತೆ ಕೆಲವು ಸರಿ. ಫಸ್ಟ್ ಅವ್ರು ಏನ್ ಮಾಡ್ತಾರೆ, ಫಸ್ಟ್ ಅವ್ರು ನೋಡ್ಬೇಕಾದ ತನಿಖಾಧಿಕಾರಿ ಎಂಟ್ರಿ ಹೇಗೆ ಅಲ್ಲಿಗೆ ಎಂಟರ್ ಆದ ಅವನು, ಅಲ್ಲಿ ಕೃತ್ಯ ಹೇಗೆ ನಡೆಸ್ತಾ, ಮತ್ತೆ ಹೇಗೆ ಆಚೆ ಎಕ್ಸಿಟ್ ಆದ, ಇಷ್ಟು ಎಂಟ್ರಿ ಅಂಡ್ ಎಕ್ಸಿಟ್ ಪಾಯಿಂಟ್ ಇಂದ ನೀವು ಕರೆಕ್ಟ್ ಆಗಿ ಚುಕ್ಕಿಗಳ ಮುಖಾಂತರ ಪ್ರೂವ್ ಮಾಡಿದ್ರೆ ಕೇಸ್ ಗೆದ್ದಂಗೆ ಇದೆ ಸರ್. ಎಲ್ಲ ಬಹಳ ಅದೊಂದು ವಿಸ್ತೃತವಾದ ಅಪರಾಧ ಶಾಸ್ತ್ರ ಅನ್ನೋದು ನಾವು ನೀವು ಹರಟೆ ಕಟ್ಟೆಗಳಲ್ಲಿ ಹೊಡೆಯುವಂಥದ್ದಲ್ಲ. ಅದು ನಿಜ. ನನಗೆ ಒಂದೇ ಒಂದು ಇದು ಅಂತಂದ್ರೆ, ನಮ್ಮ ಈಗಿನ ಮಾಧ್ಯಮದ ಮಿತ್ರರು, ಪತ್ರಕರ್ತರು ಸ್ವಲ್ಪ ಕ್ರಿಮಿನಲ್ ಲಾಸ್ ಬಗ್ಗೆ ಓದ್ಕೋಬೇಕು. ಹೌದು, ಕಾನೂನು ಈಗಿನ ಕೆಲಸ ಕನಿಷ್ಠ ಅದ್ ಬೇಕೇ ಬೇಕು. ಕನಿಷ್ಠ ಪೊಲೀಸ್ ಆಕ್ಟ್, ಪೊಲೀಸ್ ಮ್ಯಾನ್ಯಲ್ಗಳನ್ನ ನೋಡ್ಕೊಂಡ್ರೆ ಅಟ್ಲೀಸ್ಟ್ ಒಂದು ತಾವು ಹೇಳಿದಂಗೆ ಕ್ರಿಮಿನಲ್ ಲಾಯರ್ಸ್ ಹಾಗಾಗಿ ಮಾತಾಡಿಸಿ ಹಿಂಗಾಗತ್ತೆ ಏನು ಅಂತೇಳಿ ಆ ಕುತೂಹಲನೇ ಇಲ್ದಲೆ ನೀವು ತನಿಖಾ ಪತ್ರಿಕಾ ಇದಕ್ಕೆ ಹೋದ್ರೆ ಅದೆಲ್ಲ ಈಗಿನ ಕೆಲವೊಂದ್ಸರಿ ಬರೀ ತಪ್ಪು. ಕೆಲವೊಂದ್ಸರಿ ಏನಾಗ್ತಾ ಇದೆ, ಒತ್ತಡ ಅಂತಿದೆ, ಈ ನ್ಯೂಸ್ ನನ್ನಲ್ಲಿ ಫಸ್ಟ್ ಬರ್ಬೇಕು ಅಥವಾ ಈ ವಿಚಾರ ನಾನ್ ಫಸ್ಟ್ ಹೇಳ್ಬೇಕು, ಅದನ್ನ ಎಷ್ಟು ರೋಚಕ ಮಾಡ್ಬೋದು. ಸೊ ಈಗ ಏನಾಗ್ತದೆ, ಜನಗಳಿಗೆ ವಾಸ್ತವತೆಗಿಂತ ಹೆಚ್ಚಾಗಿ ರಂಜನೀಯ ಜಾಸ್ತಿ ಬೇಕಾಗಿದೆ. ಸೊ ಇದೊಂಥರ ಈಗ ಕ್ರಿಮಿನಲ್ ಅನ್ನೋದು ನೀನ್ ಯಾವ್ದೇ ಇದು ತಗೊಂಡ್ರು ಕ್ರೈಮ್ ಅನ್ನೋದು ನ್ಯೂಸ್ ಗಿಂತ ಹೆಚ್ಚಾಗಿ ಸ್ಟೋರಿ ಆಗ್ಬಿಟ್ಟಿದೆ. ಆಮೇಲೆ ಅವ್ರು ಹೇಳುವಾಗ್ಲೂ ಅದೇ ಹೇಳ್ತಾರೆ, ಇಲ್ಲೊಂದು ಸ್ಟೋರಿಯನ್ನ ಅಂತಾನೆ ಹೇಳ್ತಾರೆ. ನಂಗೆ ಆಶ್ಚರ್ಯ ಅನ್ನೋದು ನ್ಯೂಸ್ ತರ ಬಂದ್ಬಿಟ್ರೆ ಇದು. ನಾನು ಆಕ್ಚುಲಿ ಯಾವ್ದೇ ಚಾನೆಲ್ ಬಗ್ಗೆ ಯಾರಿಗೇ ಆಗ್ಲಿ ಇದಾಗಿ ಮಾತಾಡ, ವಾಸ್ತವವಾಗಿ ಒಬ್ಬ ಪ್ರೇಕ್ಷಕಕ್ಕೆ ನಾವೆಲ್ಲ ನೋಡೋದ್ರಿಂದ ನ್ಯೂಸ್ ತರ ಬಂದ್ಬಿಟ್ರೆ ಅದು ಚೆನ್ನಾಗಿರುತ್ತೆ. ಬಟ್ ವಾಸ್ತವತೆ ಬಿಟ್ಟು ನಾವು ರಂಜನೀಯ ಮಾಡಿದ್ರೆ ಕ್ರೆಡಿಬಿಲಿಟಿ ಹೋಗುತ್ತೆ. ಈಗ ನೋಡಿ, ಈಗ ಪಬ್ಲಿಕ್ ಟಿವಿ ರಂಗಣ್ಣ ಅವರಾಗ್ಲಿ ಅಥವಾ ನಮ್ಮ ಸುವರ್ಣ ನ್ಯೂಸ್ ನ ಅಜಿತ್ ಆಗ್ಲಿ ಅವ್ರು ಮಾತಾಡಿದ್ರೆ ಒಂದು ಸ್ಟಫ್ ಇರುತ್ತೆ, ಒಂದ್ ನಂಬಬಹುದು ಏನೋ ಅಂತ ನಾವು ಅನ್ಕೊಂಡೇ ನಾವು ನೋಡ್ತೀವಿ. ಉಳಿದವ್ರದನ್ನ ಆಗದೇ ಇಲ್ಲ. ಯಾಕಂದ್ರೆ ಆ ಜ್ಞಾನ ಅತ್ಯಂತ ಶೋಚನೀಯವಾದ ಸ್ಥಿತಿಯಲ್ಲಿ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಹೌದು, ಯಾಕಂದ್ರೆ ಅವ್ರು ಬಹುಶಃ ಕ್ರೈಮ್ ಇನ್ವೆಸ್ಟಿಗೇಷನ್ ತುಂಬಾ ಇದ್ ಮಾಡಿದಾರೆ. ಅವರು ಸ್ಪಾಟ್ ನೋಡಿ ಘಟನೆ ಹೇಗಿದೆ ಅನ್ನೋದಕ್ಕೆ. ಯಾಕಂದ್ರೆ ಅವ್ರು ಕನ್ನಡಪ್ರಭದಲ್ಲಿ ಕ್ರೈಮ್ ಬಗ್ಗೆ ಬರೀತಾ ಇದ್ರು ಹಿಂದೆ, ರಂಗನಾಥ್ ಅವರು. ಅದೆಲ್ಲ ನೋಡಿದಾಗ ಸಾಕಷ್ಟು ತಿಳುವಳಿಕೆ ಇಟ್ಕೊಂಡೆ ಇದ್ ಮಾಡ್ತಾರ ಅವರು. ಸೊ ದಟ್ ಈಸ್ ಆ ತರ ಇರ್ಬೇಕು. ನಮಗೆ ಒಬ್ಬ ಪತ್ರಕರ್ತ ಅಂತಂದ್ರೆ ಕ್ರೆಡಿಬಿಲಿಟಿ, ನಂಬಿಕಾರ್ಹತೆ. ಹೇಳದ್ನೆಲ್ಲ ನಿದ್ದ ಅಬ್ಸರ್ವ್ ಮಾಡಿ ಹೇಳ್ತಾ ಇದ್ದಾನೆ, ಅಥವಾ ವಿಧಾನ ಪರಿಷತ್ನಲ್ಲಿ ಏನೇನು ವಿದ್ಯಮಾನಗಳು ನಡೆಯುತ್ತೆ, ಅಸೆಂಬ್ಲಿನಲ್ಲಿ ಯಾವ ರೀತಿ ಇರುತ್ತೆ, ಇವೆಲ್ಲನೂ ತಿಳಿದು ಹೇಳ್ತಾರೆ. ಅಂದ್ರೆ ಗೊತ್ತಿದೆ ಅವ್ರಿಗೆ. ಈ ಹೊಸ ಪತ್ರಕರ್ತರಿಗೆ ತಿಳ್ಕೊಳ್ಳೋ ಕುತೂಹಲನೂ ಇಲ್ಲ, ಅಧ್ಯಯನ ಮಾಡುವ ಶ್ರದ್ಧೆನೂ ಇಲ್ಲ. ಅಲ್ಲ, ಅದ್ ಮಾಡಿದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಇವತ್ತು ನಾವು ಅವ್ರ ಹೆಸರು ನಾವು ಹೇಳ್ತೀವಿ ಅಂದ್ರೆ ಮುಂದಕ್ಕೆ ಅವರು ಕೆರಿಯರ್ ನ ಯಾವ್ದೇ ಚಾನೆಲ್ ಹೋಗ್ಲಿ, ಎಲ್ಲೇ ಹೋಗ್ಲಿ, ಬೆಳೆಯೋದಕ್ಕೆ ಅವಕಾಶ ಸಿಗುತ್ತೆ. ನಾಳೆ ಅವರೇ ಒಂದು ಇದಕ್ಕೆ ಪ್ರಮುಖ ಹುದ್ದೆಗೆ ಬಂದಾಗ್ಲೂ ಬಹಳ ಅನುಕೂಲ ಆಗುತ್ತೆ. ಖಂಡಿತವಾಗ್ಲೂ ಅನುಭವ ಮತ್ತು ವಸ್ತುನಿಷ್ಠತೆ ಹೌದು, ಎರಡು ಬಿಟ್ಟು ನಾವು ಬೇರೆ ನೋಡೋದಿಲ್ಲ ಅಂತ ನಾನು. ಹೌದು, ಇವನ್ ಜಡ್ಜಸ್ ಅಷ್ಟೇ ತಮ್ಮ ಮುಂದೆ ಇರುವಂತಹ ಡಾಕ್ಯುಮೆಂಟರಿ ಎವಿಡೆನ್ಸ್ ಅದರ ಮೇಲೆ ಅವರು ಹೌದು. ನಾವು 1000 ಕತೆ ಹೇಳಿದ್ರು ಯಾರು ಒಪ್ಪೋದಿಲ್ಲ, ಕೇಳಿಸ್ಕೊಳ್ಳೋದು. ಯಾಕಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ನನಗೆ ನ್ಯಾಯಾಲಯದಲ್ಲಿ ನಿಂತಾಗ ನನ್ನ ಅನುಭವಕ್ಕೆ ಬಂದಿದ್ದಿಷ್ಟೇ, ಯಾವುದೇ ಜಡ್ಜ್ ಮುಂದೆ, ಅದು ಸುಪ್ರೀಂ ಕೋರ್ಟ್ ಆಗ್ಲಿ, ಹೈಕೋರ್ಟ್ ಆಗ್ಲಿ, ಸಿವಿಲ್ ಕೋರ್ಟ್ ಆಗ್ಲಿ, ಯಾವ್ದೇ ಆಗ್ಲಿ, ಯಾರದೇ ಮುಂದೆ ಹೋದ್ರೆ ನಿಮ್ಗೆ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಇರ್ಬೇಕೇ ಹೊರತು ನಾವು ಮಾತುಕತೆ ಮೂಲಕ ಹೇಳೋದಾಗ್ಲಿ, ಬೇರೆ ಕಥೆಗಳಾಗ್ಲಿ ಯಾರನ್ನು ಕೇಳೋಲ್ಲ, ಯಾವ ಕೋರ್ಟನ್ನು ಕೇಳೋಲ್ಲ. ಅದರಿಂದಾಗಿ ವಾಸ್ತವತೆ ಆಧಾರದ ಮೇಲೆ. ಸೊ ಇದಿಷ್ಟು ಕ್ರೈಮ್ ಜಗತ್ತಿನ ಒಂದು ವಿಶೇಷ, ಒಂದು ಘಟ್ಟ. ಯಾಕಂದ್ರೆ ನೀವೊಂಥರ ಯೂನಿವರ್ಸಿಟಿ ಇದ್ದಾಗ ಈ ವಿಷಯದಲ್ಲಿ. ಸಂಗೀತ ನಾವು ಚಿಕ್ಕಂದಿನಿಂದನೂ ಅದೊಂಥರ ಹವ್ಯಾಸ ಆಗಿ ಬೆಳೆದ್ಬಿಡ್ತು. ಫಾರ್ಚುನೇಟ್ಲಿ ನನಗೆ ಒಂದು ಸ್ವಲ್ಪ ಹಾಡಂತ ಇದು ಇತ್ತು. ಹೀಗಾಗಿ ಮೊದಲೆಲ್ಲ ನಾನು ಕನ್ನಡ ಗೀತೆಗಳನ್ನ ಕೇಳ್ತೇನೆ, ಮೆಚ್ಚಿನ ಚಿತ್ರಗೀತೆಗಳು ಇವುಗಳನ್ನ ಕೇಳ್ತಾ ಹಾಡ್ತಾ ಗುನುಗ್ತಾ ಬಂದೆ. ಕಾಲೇಜಿನ ಮಟ್ಟಕ್ಕೆ ಬರೋದ್ರೊಳಗೆ ಅದು ಹಿಂದಿ ಹಾಡುಗಳನ್ನು ಕೇಳಕ್ಕೆ ಶುರು ಮಾಡೋದು. ಎಲ್ಲರಿಗೂ ಆಗುತ್ತೆ ನೋಡಿ.